ಈ ನೂತನ ದಿನವನ್ನು ಕಾಣುವಂತೆ ಕೃಪೆ ಕೊಟ್ಟಿದೆ. ಈ ತಿಂಗಳಲ್ಲಿ ನಮ್ಮನ್ನು ಕಾಪಾಡು ನಡೆಸುವುದಾಗಿ ಬೇಡಿಕೊಳ್ಳೋಣ. ವಾಕ್ಯದೊಂದಿಗೆ ಮಾತನಾಡಪ್ಪ ಎಂಬುದಾಗಿ ಬೇಡಿಕೊಳ್ಳೋಣ. ವಾಕ್ಯದ ಕೂಡ ಆತನ ತಿಳಿಯಪಡಿಸುವುದಾಗಿ ಕರ್ತನಲ್ಲಿ ಬೇಡಿಕೊಳ್ಳುವ ಕರ್ತನೆ ಇರಬೇಕು. Thank you, Jesus. ದೇವರೇ ಭೇಟಿ ಮಾತ್ರ ಈ ನೂತನ ತಿಂಗಳಿಗಾಗಿ ಸ್ತೋತ್ರ, ನೂತನ ದಿನಕ್ಕಾಗಿ ಸ್ತೋತ್ರ. ಬಲವನ್ನು ಕೊಡಿಸು, ನೂತನ ಬಲವನ್ನು ಕೊಡು, ನೂತನ ಶಕ್ತಿಯನ್ನು ಕೊಡು, ನೂತನ ಆರೋಗ್ಯವನ್ನು ಕೊಡು, ನೂತನ ಕಾರ್ಯಗಳನ್ನು ಮಾಡು. ಹೊಸ ತಿಂಗಳಲ್ಲಿ ಹೊಸ ದಿನದಲ್ಲಿ ನಾವು ಕಾಲಿಟ್ಟಿದ್ದೇವೆ ಸ್ವಾಮಿ. ಈ ತಿಂಗಳಲ್ಲಿ ಈ ದಿನದಲ್ಲಿ ನಮ್ಮನ್ನು ಆಶೀರ್ವಾದ ಮಾಡಿ ಅಭಿವೃದ್ಧಿಪಡಿಸು. ನಮ್ಮೊಂದಿಗೆ ನಿಮ್ಮ ಮಾತನ್ನು ಎಲ್ಲ ಮಹಿಮೆಗಳ ತಿಳಿಗಾಗಲಿ ಸ್ವಾಮಿ. ನೀನು ಮಾತನಾಡು, ನೀನು ನಮ್ಮ ವಾಹಿ ಮಾತನಾಡಿಸು. ಥ್ಯಾಂಕ್ ಯು ಜೀಸಸ್. ಕರ್ತನೇ ನಿನಗೆ ಸ್ತೋತ್ರಿಸು. ಥ್ಯಾಂಕ್ ಯು ಜೀಸಸ್. ಈ ದಿನದ ಪ್ರತಿಯೊಂದು ಕ್ಷಣವೂ ನಿನ್ನ ನೆನಪಲ್ಲಿ ಕಳೆಯಬೇಕು. ಈ ದಿನದ ಪ್ರತಿಯೊಂದು ಕ್ಷಣವೂ ನಿನ್ನ ನೆನಪಲ್ಲಿ ಕಳೆಯಬೇಕು. ನನ್ನ ಬಾಯ ಮಾತು ಎಲ್ಲ ನನ್ನ ಮನವನ್ನು ಸಂತೈಸಬೇಕು. ನನ್ನ ಬಾಯ ಮಾತು ಎಲ್ಲ ನನ್ನ ಮನವನ್ನು ಸಂತೈಸಬೇಕು. ಆರಾಧನೆ 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 ಪ್ರಿಯ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ, ಪ್ರಿಯ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ. ಪುಣ್ಯಾಕಾಶಗಳನ್ನುಂಟು ಮಾಡಿದ ಸರ್ವಶಕ್ತ ನಮ್ಮೊಂದಿಗೆ ಮಾತ್ರ ನಮ್ಮನ್ನು ಆಶೀರ್ವದಿಸು. ಈ ತಿಂಗಳೆಲ್ಲ ನಿನ್ನ ಕೃಪೆಯಲ್ಲಿ ಕಳೆಯುತ್ತೇವೆ. ಈ ದಿನವೆಲ್ಲ ನಮ್ಮ ಬಾಯಿ ಮಾತುಗಳು ನಿನ್ನದಾಗಿರಲಿ. ನೊಂದ ಮನಗಳನ್ನು ಸಂತೈಸಲಿ. ಅನೇಕರಿಗೆ ಆಶೀರ್ವಾದವಾಗಿ ಮಹಿಮೆ ಘನತೆ ನಿನಗೆ ಮಾತ್ರ ಸಲ್ಲಲಿ. ಯೇಸು ಕ್ರಿಸ್ತನ ನಾಮದ ನಂಬಿಕೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಸ್ವರ್ಗೀಯ ತಂದೆ, ಆಮೆನ್. ಮೊದಲನೇದಾಗಿ ಈ ಡಿಸೆಂಬರ್ ತಿಂಗಳ ಮೊದಲನೇ ದಿನಕ್ಕಾಗಿ ನಿಮ್ಮೆಲ್ಲರನ್ನ ಯೇಸು ಸ್ವಾಮಿ ಹೆಸರಿನಲ್ಲಿ ಸ್ವಾಗತ ಮಾಡಿಕೊಳ್ಳುತ್ತೇವೆ. ಎಲ್ಲರಿಗೂ ನಾವು ಇದನ್ನ ಕ್ರಿಸ್ಮಸ್ ಸೀಸನ್ ಎಂಬುದಾಗಿ ಕರೀತೀವಲ್ಲ, ವೈಟ್ ಕ್ರಿಸ್ಮಸ್ ಎಂಬುದಾಗಿ ಇದನ್ನ ಕೆಲವರು ಆಚರಣೆ ಮಾಡ್ತಾರೆ. ವೈಟ್ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಸಹ ನಾನು ನಿಮಗೆ ತಿಳಿಯಪಡಿಸ್ತಾ ಇದ್ದೇನೆ. ಈ ಸಮಯದಲ್ಲಿ ಈಗಾಗಲೇ ಪ್ರಯಾಸ ಓದಿದಂತೆ ಅಲ್ಲಿ ದೇವರು ವಾಕ್ಯ ಹೇಳ್ತದೆ, ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲೆ ಇರುವುದು, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುದೇ ಅವನ ಹೆಸರು. ಆಮೆನ್. ದೇವರ ವಾಕ್ಯ ಹೇಳ್ತದೆ ಏನೆಂಬುದಾಗಿ ನೋಡುವಾಗ, ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತಿದ್ದಾನೆ. ಆಮೆನ್. ಒಂದು ಮಗು ಹುಟ್ಟಿದ್ದಾನೆ. ಆತನ ಹೆಸರು ಏನಂತೆ? ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಆತನ ಹೆಸರು. ಆತನಿಗೆ ಇನ್ನೊಂದು ಹೆಸರು ಏನಂದ್ರೆ, ಆತನ ಹೆಸರುಗಳು ಬಹಳ ಬಹಳವಾಗಿದೆ. ಆದ್ರೆ ದೇವರ ಹೆಸರುಗಳನ್ನ, ಆತನ ವರ್ಣನೆಗಳನ್ನ ಯೆಶಾಯನ ಪ್ರವಾದಿ ಹೀಗೆ ಹೇಳ್ತಾ ಇದ್ದಾನೆ ಎಂದು ನೋಡುವಾಗ, ಆತನು ಅದ್ಭುತ ಸ್ವರೂಪನು ಎಂಬುದಾಗಿ, ಆತನು ಆಲೋಚನಾ ಕರ್ತನು ಎಂಬುದಾಗಿ, ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಆತನ ಹೆಸರು
ನಾನು ನೀನು ಹೇಳುವಂತ ಹೆಸರು ಏನಂದ್ರೆ ಭೂಮಿ ಆಕಾಶವು ಆತನ ಹೆಸರು ಕೇಳುವಾಗ ಎಲ್ಲವೂ ಕಂಪಿಸುತ್ತದೆ, ಸುಮ್ಮನಾಗ್ತದೆ. ದುರಾತ್ಮಗಳು ಸೈತಾನಗಳು ಸುಮ್ಮನಾಗಿ ಭಯದಿಂದ ಓಡೋಗ್ತದೆ ಅಲ್ಲ. ಆತನ ಹೆಸರು ಹೇಳುವಾಗ ಅನೇಕ ಅದ್ಭುತಗಳಾಗ್ತದೆ. ಆತನ ಹೆಸರು ಹೇಳುವಾಗ ಅನೇಕ ಸೂಚಕ ಕಾರ್ಯಗಳಾಗ್ತದೆ. ಆತನ ಹೆಸರು ಹೇಳುವಾಗ ದೆವ್ವಗಳು ನಡುತ್ತದೆ. ಆತನ ಹೆಸರು ಹೇಳುವಾಗ ದೆವ್ವಗಳು ಬಿಟ್ಟು ಓಡಿ ಹೋಗ್ತದೆ. ಮಾಟ ಮಂತ್ರ ಶಕುನ ದುರಾತ್ಮನ ಕಾರ್ಯಗಳು ಆ ಹೆಸರು ಮುಂದೆ ನಿಲ್ಲಕ್ಕೆ ಆಗೋದಿಲ್ಲ. ಆ ಹೆಸರು ಏನಂದ್ರೆ ಯೇಸು. ಆಮೆನ್. ಆ ಹೆಸರು ಏನು? ಯೇಸು ಎಂಬುದಾಗಿ. ಆ ಯೇಸು ಅನ್ನೋ ಹೆಸರಿನಲ್ಲಿ ಒಂದು ಶಕ್ತಿ ಇದೆ. ಆ ಯೇಸು ಎಂಬ ಹೆಸರಿನಲ್ಲಿ ಒಂದು ಬಿಡುಗಡೆ ಇದೆ. ಆ ಯೇಸುವಿನ ಹೆಸರಿನಲ್ಲಿ ಒಂದು ಸೌಖ್ಯ ಇದೆ. ಆ ಯೇಸುವಿನ ಹೆಸರಿನಲ್ಲಿ ಒಂದು ಅದ್ಭುತ ನಡೀತದೆ. ಆ ಯೇಸುವಿನ ಹೆಸರಿನಲ್ಲಿ ಒಂದು ಸಮಾಧಾನ ಬರ್ತದೆ. ಆ ಯೇಸುವಿನ ಹೆಸರಿನಲ್ಲಿ ಎಲ್ಲವೂ ಉಂಟಾಗಿದೆ. ಆಮೆನ್. ದೇವರ ಮಕ್ಕಳಾದ ನಾವುಗಳು ಆ ಮಗನು, ವರದ ಮಗನು ಹುಟ್ಟಿದ್ದಾನೆ. ಆತನು ಎಲ್ಲಿ ಹುಟ್ಟಿದ್ದಾನೆ? ನಾವು ಮುಂದಿನ ಡಿಸೆಂಬರ್ 25ನೇ ತಾರೀಕು ಇನ್ನೂ ಅನೇಕ ವಿಷಯದಲ್ಲಿ ವಾಕ್ಯಗಳನ್ನು ಕೇಳೋದಕ್ಕಾಗಿ ಹೋಗ್ತೇವೆ. ಲೋಕಲ್ ಬರೆದ ಸುವಾರ್ತೆಯಲ್ಲಿ 2ನೇ ಅಧ್ಯಾಯ 12ನೇ ವಚನ ಯಾರಾದ್ರೂ ಬೇಗ ತೆಗೆದು ಹೋದ್ರೆ, ಲೋಕಲ್ ಬರೆದ ಸುವಾರ್ತೆ 2ನೇ ಅಧ್ಯಾಯ 12ನೇ ವಚನ. ಲೋಕ 2:12. ಆತ ನಿಮಗೆ ಗುರುತೇನೆಂದರೆ ಸಾಕು. ಏನಂತೆ? ಆ ವರದ ಮಗನು ಎಲ್ಲಿ ಹುಟ್ಟಿದಾನೆ? ಬಟ್ಟೆಯಲ್ಲಿ ಸುತ್ತಿದ ಒಂದು ಮಗು ಎಲ್ಲಿದೆ ಅಂತೆ? ಗೋದಲಿಯಲ್ಲಿದೆ ಅಂತೆ. ಎಲ್ಲಿ ಹುಟ್ಟಿದಾನೆ ಯೇಸು ಸ್ವಾಮಿ? ದನದ ಕೊಟ್ಟಿಗೆಯಲ್ಲಿ ಒಂದು ಗೋದಲಿಯಲ್ಲಿ ಹುಟ್ಟು ಬಂದಿದ್ದಾನೆ. ನೀವು ನಾನು ಎಲ್ಲಿ ಹುಟ್ಟಿದ್ದೇವೆ? ದವಾಖಾನೆ, ಹಾಸ್ಪಿಟಲ್ ಅಲ್ಲ. ಕೆಲವರೆಲ್ಲ ಮನೆಯಲ್ಲಿ ಡೆಲಿವರಿ ಆಗಿರ್ತಾರೆ. ಹಾಸ್ಪಿಟಲ್ ಹೋಗೋದ್ರಿಂದ ಮುಂಚೆ ಕೆಲವರೆಲ್ಲ ಮನೆಯಲ್ಲಿ, ಹೌದಲ್ಲ? ಆಗಿನ ಕಾಲದಲ್ಲೆಲ್ಲ ಎಲ್ಲ ನಮ್ಗೆ ಹಿರಿಯರಿಗೆ ಗೊತ್ತು, ಮನೆಯಲ್ಲೇ ಡೆಲಿವರಿ ಮಾಡ್ಕೊಂಡ್ಬಿಡ್ತಿದ್ರು, ಹೌದಲ್ಲ? ಈಗ ಡಾಕ್ಟರ್ಗಳು ಬಂದ್ಬಿಟ್ಟಾರೆ, ಹಿಂಗಾಗಿ ದವಾಖಾನೆಗೆ ಹೋಗ್ತಾವೆ. ನಾವೆಲ್ಲ ದವಾಖಾನೆಗಳು, ಕೆಲವರೆಲ್ಲ ಸರ್ಕಾರಿ ದವಾಖಾನೆಗೆ ಆಗೈತೆ, ಕೆಲವರೆಲ್ಲ ಒಳ್ಳೊಳ್ಳೆ ಖಾಸಗಿ ಹಾಸ್ಪಿಟಲ್ ಆಗೈತೆ. ಒಟ್ಟಿನಲ್ಲಿ ದವಾಖಾನೆಯಲ್ಲಿ ಆಗಿದೆ. ಆದ್ರೆ ಯೇಸು ಸ್ವಾಮಿ ಜನ ಎಲ್ಲ ಐತಂತೆ ತನ್ನದ ಕೊಟ್ಟಿಗೆ. ನಿಮ್ ಬಾಜುಕಿನ್ ಸ್ವಲ್ಪ ಈ ಚರ್ಚ್ನಾಗ ಅಥವಾ ನಿಮ್ಮ ಮನ್ಯಾಗ ಕಸ ಬಾಳ ಬಿದ್ದಿತ್ತಂದ್ರ, ಹೆಂಡಿ ಬಾಜುಕ್ ಹೆಂಡಿ ಬಿದ್ದಿತ್ತಾರ, ಏನ್ ಮಾಡ್ತೀರ? ಪರಿಮಳ ಅಂತೀರಿ, ಏನ್ ಚಂದ ಐತಪ್ಪ ನಮ್ಮ ಮನೆ ಅಂತೀರಿ. ಇದ್ಯಾವ್ದು ಆಯ್ದ ಕಸ ಎಲ್ಲ ಹಂಗ ಬಿದ್ದೈತಿ, ಯಾವ ತಂದೈತಿ ಶಗಣಿ ಅಂತೀರಲ್ಲ. ಆದ್ರೆ ನೀವು ಅಂತ ಇರಕ್ಕೆ ಇಷ್ಟಪಡಲ್ಲ, ಅದು ನೋಡೋಕೆ ಇಷ್ಟಪಡಲ್ಲ. ಆದ್ರೆ ನಿನ್ನನ್ನು ಉಂಟು ಮಾಡಿದ ದೇವರು ವೇಷ ಹೇಳ್ತಾನೆ, ಆತನು ಒಬ್ಬ ಮಗನು ಹುಟ್ಟಿದಾನ, ಆತನ ಹೆಸರು ಆಡಳಿತವನ ಬಾಹುವಿನ ಮೇಲಿದೆ, ಅದ್ಭುತ ಸ್ವರೂಪನಾತನು, ಆಲೋಚನೆ ಕರ್ತನಾತನು, ಪರಾಕ್ರಮಿ ಶಾಲಿ ಆತನು, ನಿತ್ಯನದ ತಂದೆ ಆತನು, ಸಮಾಧಾನದ ಪ್ರಭು ಆತನು. ಆತನ ಮುಖಾಂತರ ಎಲ್ಲವೂ ಉಂಟಾಗಿದೆ, ಆತನ ಮುಖಾಂತರನೇ ಎಲ್ಲ. ಅಂತ ಒಬ್ಬ ದೇವರು ಎಲ್ಲಿ ಹುಟ್ಟಿದಾನಂತೆ? ದನದ ಕೊಟ್ಟಿಗೆಯಲ್ಲಿ, ದನಗಳಿರುವ ಜಾಗದಲ್ಲಿ, ಕಸ ಇರುವ ಜಾಗದಲ್ಲಿ, ಶಗಣಿ ಇರುವಂತ ಜಾಗದಲ್ಲಿ ಯೇಸು ನನಗಾಗಿ ನಿನಗಾಗಿ ಹುಟ್ಟಿ ಬಂದ. ಯಾಕೆ? ಇಂಥ ಕ್ವಾಲಿಟಿ ಇರುವಂತ ವ್ಯಕ್ತಿ ಅಂತ ಒಂದು ಸ್ಥಳದಲ್ಲಿ ಹುಟ್ಟಿ ಬಂದಕ್ಕೆ ಕಾರಣ ಏನು? ನಿಮ್ ತಂದೆ ತಾಯಿ ಎಲ್ಲ ಸ್ವಲ್ಪ ಶ್ರೀಮಂತರಿದ್ರೆ ನೀವೇನ್ ಮಾಡ್ತೀರಿ? ಸರ್ಕಾರ ದಾಖಲೆ ನಮಗೇನು ಅಂತದ್ ಬಂದೈತಿ, ಅಲ್ಲಿ ಖಾಸಗಿ ಚಲೋ ಐತೆ, ಡಾಕ್ಟರ್ ಚಲೋ, ಅಲ್ಲಿ ಹೋಗ್ಬೋದು. ಅಲ್ಲಿ ಹೋದ ತಕ್ಷಣ ಭಾಳ ಪೇಷಂಟ್ ಇದ್ರೆ ಏನ್ ಮಾಡ್ತೀರಿ? ನಮಗೇನು ಪಡಿಬೇಕೈತೆ ಸ್ಪೆಷಲ್ ಗ್ರೂಪ್ ಮಾಡ್ಕೊಂತಿರಲ್ಲ, ಅದು ನಿಮಗಿರುವಂತ ಎಬಿಲಿಟಿ, ಅದು ದೇವ್ರ ಕೃಪೆ, ನಿಮ್ಗೆ ಸ್ತೋತ್ರ, ದೇವ್ರಿಗೆ ಸ್ತೋತ್ರ ಮಾಡೋಣ. ಆದ್ರೆ ನಿಮಗಿಂತಲೂ ಹೆಚ್ಚಾಗಿರುವಂತ ಕ್ವಾಲಿಟಿ ಇರುವಂತ ದೇವರು, ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ಆಕಾಶದ ಸಿಂಹಾಸನ, ಭೂಮಿ ಆತನ ಪಾದಪೀಠ, ಎಲ್ಲವನ್ನ ಕೇವಲ ಬಾಯಿ ಮಾತಿನಿಂದ ಉಂಟು ಮಾಡಿದ ರಾಜಾದಿರಾಜನು, ಕರ್ತಾದಿ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ ಯೇಸು ಹುಟ್ಟಿದ್ದು ದನದ ಕೊಟ್ಟಿಗೆಯಲ್ಲಿ. ಯಾರಿಗೋಸ್ಕರ? ನನಗೋಸ್ಕರ ಮತ್ತು ನಿನಗೋಸ್ಕರ. ನನ್ನನ್ನ ನಿನ್ನನ್ನ ಶ್ರೀಮಂತರನ್ನಾಗಿ ಮಾಡೋದಕ್ಕಾಗಿ ತಾನು ಬಡವನಾದನಾಗಿ ದೇವರು ವಾಕ್ಯ ಹೇಳ್ತದೆ. ನಿನ್ನ ದರಿದ್ರತನವನ್ನು ತೆಗೆದುಹಾಕುವುದಕ್ಕಾಗಿ ತಾನು ದರಿದ್ರನಾದನು. ನಾನು ನೀನು ಸುಂದರವಾಗಿರ್ಬೇಕೆಂಬುದಾಗಿ, ಕಾಣಿಸಿಕೊಳ್ಳಬೇಕೆಂಬುದಾಗಿ ತನ್ನ ಮುಖವನ್ನು ವಿಕಾರ ಮಾಡಿಕೊಂಡನು. ನನ್ನನ್ನು ನಿನ್ನನ್ನು ಶ್ರೇಷ್ಠವಾದ ಪದವಿಯಲ್ಲಿ ನಿಲ್ಲಿಸಬೇಕೆಂಬುದಾಗಿ ತಾನು ಹೀನ ಸ್ಥಿತಿಗೆ ಬಂದು ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ದೇವರ ಮಗನೇ, ದೇವರ ಮಗನೇ, ಅಷ್ಟೆಲ್ಲ ತ್ಯಾಗ ಮಾಡಿ ದೇವರು ಇಷ್ಟೆಲ್ಲ ಅನುಭವಿಸುವಂತ ದೇವರಿಗೆ ನಾವೇನು ಗೌರವ ಕೊಡ್ತಾ ಇದ್ದೀವಿ? ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ಸರಿಯಾದ ರೀತಿಯಲ್ಲಿ ದೇವರ ವಾಕ್ಯಗಳನ್ನು ಪ್ರತಿನಿತ್ಯ ಓದ್ತಾ ಇದ್ದೇವಾ? ಉಪವಾಸಗಳನ್ನ ನಾವು ಕ್ರಮವಾಗಿ ಮಾಡ್ತಾ ಇದ್ದೇವಾ? ಆಲಯಕ್ಕೆ ಕ್ರಮವಾಗಿ ಬರ್ತಾ ಇದ್ದೇವಾ? ದೇವರಿಗೆ ಕೊಡಬೇಕಾದ ಗೌರವ ಮಾನವನ್ನ ಕೊಡ್ತಾ ಇದ್ದೇವಾ? ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯರು. ಇದು ನಮ್ಮನ್ನು ನಾವು ತಿದ್ದಿಕೊಳ್ಳುವಂತ ಸಮಯ.
ದೇವರು ಅದ್ಭುತ ಮಾಡದೇ ಇದ್ದಾಗ, ದೇವರು ನಮಗೆ ಬೇಕಾದನ್ನು ಕೊಡದೇ ಇದ್ದಾಗ, ಬೇರೆಯವರು ಚೆನ್ನಾಗಿ ಬೆಳೀತಾ ಇದ್ದಾಗ, ನಾವು ಇನ್ನೂ ಅದೇ ಸ್ಥಿತಿಯಲ್ಲಿ ಇದ್ದಾಗ ಎಲ್ಲಿದ್ದಾನೆ ದೇವರು ಎಂಬುದಾಗಿ ಪ್ರಶ್ನೆ ಮಾಡೋದಕ್ಕೆ ನಮ್ಗೆ ಗೊತ್ತು. ದೇವರನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ ಎಂಬುದಾಗಿ ನಾವು ಹೇಳೋದಕ್ಕೆ ನಮ್ಗೆ ಗೊತ್ತು. ದೇವರ ಆಲಯಕ್ಕೆ ಬಂದ್ರೆ ಏನ್ ಸಿಗ್ತದೆ ಹೋಗ್ಬೇಡ ಎಂಬುದಾಗಿ ಬಿಡಿಸುವಂತ ಕ್ವಾಲಿಟಿ ನಮ್ಮಲ್ಲಿ ಉಂಟು. ಆದರೆ ನಾವು ದೇವರಿಗೆ ಏನ್ ಮಾಡಿದ್ದೇವೆ? ನನಗಾಗಿ ದೇವರು ಏನ್ ಮಾಡಿದ್ದಾನೆ? ಎಲ್ಲ ಮಾಡಿದ್ದಾನೆ. ಆತನ ಹೆಸರುಗಳನ್ನು ಕೇಳುವಾಗ, ಆತನ ಒಂದೊಂದು ಕ್ವಾಲಿಟಿಗಳನ್ನು ನೋಡುವಾಗ ನಿಜವಾಗ್ಲೂ ಅದು ಅಗಮ್ಯವಾದದ್ದು. ಅದನ್ನೆಲ್ಲವನ್ನು ತ್ಯಜಿಸಿ ಯೇಸು ನನಗಾಗಿ ನಿನಗಾಗುವುದು ನನಗೆ ಹೊಟ್ಟೆಗೆ ಹುಟ್ಟಿ ಬಂದ. ಕಾರಣ ಇಷ್ಟೇ, ದೇವರ ಮಗನೇ, ದೇವರ ಮಗಳೇ, ನಾನು ನೀನು ಲೋಕದಲ್ಲಿರುವಂತ ಪ್ರತಿಯೊಬ್ಬೊಬ್ಬನು ಪಾಪದಿಂದ ಬಿಡುಗಡೆ ಹೊಂದಬೇಕು. ಪಾಪದಲ್ಲಿ ಜೀವಿಸಬಾರದು, ನರಕಕ್ಕೆ ಸೇರಬಾರದು. ನರಕದ ಬಾಗಿಲಲ್ಲಿ ನಿಂತುಕೊಂಡವರನ್ನ ಪರಲೋಕಕ್ಕೆ ಸೇರಿಸಬೇಕು. ನರಕದಲ್ಲಿ ಕಚ್ಚುವಂತ ಒಳ ಸಾಯುವುದಿಲ್ಲ, ಅಲ್ಲಿ ಇರುವಂತ ಬೆಂಕಿ ಆರುವುದಿಲ್ಲ, ಅಲ್ಲಿ ನನ್ನ ಮಕ್ಕಳು ಹೋಗಬಾರದು ಎಂಬುದಾಗಿ ಹೇಳಿ ಯೇಸು ಸ್ವಾಮಿ ಒಂದು ಮಗುವಾಗಿ ನನಗಾಗಿ ನಿನಗಾಗಿ ದನದ ಕೊಟ್ಟಿಗೆಯಲ್ಲಿ ಹುಟ್ಟಿ ಬಂದಿದ್ದಾನೆ. ಎಂತ ಅವಮಾನ, ಎಂತ ಅಪಮಾನಗಳು. ಅನೇಕರು ಯೇಸು ಹುಟ್ಟಿ ಬೆಳೆದು ದೊಡ್ಡವನಾದಾಗ ಇವನಿ ನಮ್ಗೆ ಗೊತ್ತಿಲ್ವ, ಇವನು ಬಡಿಗೆಯ ಮಗನ ಎಂಬುದಾಗಿ ಅವಮಾನ ಮಾಡಿದ್ರು. ಹೇ, ನೀನು ದೇವರಾಗಿದ್ದರೆ ಸಿಲುಬೆ ಮೇಲಿಂದ ಇಳಿದು ಬಾ ಎಂಬುದಾಗಿ ಅವಮಾನ ಮಾಡಿದ್ರು. ಓ, ನೀನು ದೇವರಲ್ಲವೋ, ನೀನು ಒಂದು ಕೆನೆ ಹೊಡೆದ್ರು, ಮುಖಕ್ಕೆ ಉಗುಳಿದ್ರು, ದಂಡಗಳನ್ನು ಕಿತ್ತರು, ಜಾಡಿಸಿ ಹೋದ್ರು, ಕೊರಳೆಗಳಿಂದ ಹೊಡೆದ್ರು, ರಕ್ತವು ಚಿಮ್ಮಿ ಹರಿತಾ ಇದೆ, ನೀರು ಎಂಬುದಾಗಿ ಕೇಳಿದ್ರು ನೀರು ಕೊಡ್ತಾ ಇಲ್ಲ. ಎಷ್ಟೋ ಅವಮಾನ. ಯಾಕೆ ನೀನು ಚರ್ಚಿಗೆ ಬರಲ್ಲ ಅಂದ್ರೆ ಅಲ್ಲೇನ್ರಿ ನಮ್ಗೆ ಬಹಳ ಅವಮಾನ ಮಾಡ್ತಾರೆ ಅಂತ ಹೇಳಿದ್ರೆ, ದೇವರಿಗಿಂತ ಹೆಚ್ಚಾದ್ರೆ ನಿನಗೆ ಅವಮಾನವಾಗಿದೆಯಾ? ಯಾಕೆ ನೀನು ಸಹೋದರ ತಾಯಿಯೇ, ಸಹೋದರ ಸಹೋದರಿಯೇ ಪ್ರಾರ್ಥನೆ ಮಾಡ್ತಾ ಇಲ್ಲ, ವಾಕ್ಯ ಓದ್ತಾ ಇಲ್ಲ, ದೇವರಿಂದ ದೂರವಾಗಿದೆ ಅಂದ್ರೆ ನಮ್ಗೆ ಅವಮಾನ ಜಾಗದಾಗ ನಾವು ಇರುವುದಿಲ್ಲ ಸರ್. ಅವರೆಲ್ಲ ಬಹಳ ದೊಡ್ಡವರು ಸರ್, ಅವ್ರು ಬಹಳ ತಿರುವಿಕೆ, ಗರ್ವದಿಂದ ಅಹಂಕಾರದಿಂದ ಯೇಸುವನ್ನ ಹೀನಾಗಿ ನೋಡಿದ್ರು. ಆದ್ರೂ ಯೇಸು ಅವ್ರನ್ನ ಪ್ರೀತಿ ಮಾಡಿದ್ರು. ಶಿಲುಬೆ ಮೇಲೆ ಹಾಕಿ ಹೊಡೆದು ಕರ್ತನನ್ನ ಶಿಲುಬೆ ಮೇಲೆ ನಿಲ್ಲಿಸಿರುವಾಗಲೂ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಹೇಳಿದ್ರೆ, ತಂದೆಯನ್ನ ಕ್ಷಮಿಸು, ಇವರು ಏನು ಮಾಡ್ತಾರೆ ಅನಿಯರು ಎಂಬುದಾಗಿ ಹೇಳಿದ. ವೈರಿಗಳನ್ನ ಪ್ರೀತಿ ಮಾಡು ಎಂಬುದಾಗಿ ಯೇಸು ಹೇಳಿದ. ನಾವೇನ್ ಮಾಡ್ತಾ ಇದ್ದೀವಿ? ಅವನಿಗಿಂತ ಹೆಚ್ಚಾಗಿ ಅವಮಾನ ನಮಗಾಗಿದೆಯಾ? ಇಲ್ಲ ಪ್ರಿಯರೇ, ಯೇಸು ಸ್ವಾಮಿಗೆ ಆದಷ್ಟು ಅವಮಾನ ನಮಗೆ ಆಗಿಲ್ಲ. ದೇವರು ವಾಕ್ಯ ಹೇಳ್ತದೆ, ನಿನಗೆ ಎಲ್ಲಿ ಅವಮಾನ ಆಗ್ತದೋ ಅದೇ ಸ್ಥಳದಲ್ಲಿ ನಾನು ನಿನಗೆ ಸನ್ಮಾನ ಮಾಡ್ತೇನೆ ಎಂಬುದಾಗಿ ಯೇಸು ಹೇಳ್ತಾನೆ. ವೈರಿಗಳ ಮುಂದೆ ನಿನಗೆ ಔತಣವನ್ನು ಸಿದ್ಧಪಡಿಸುತ್ತೇನೆ ಎಂಬುದಾಗಿ ಹೇಳ್ತಾರೆ ಯೇಸು ಸ್ವಾಮಿ. ಆಮೆನ್. ಯಾಕಂದ್ರೆ ಆ ಅವಮಾನವನ್ನ ಯೇಸು ಸಹಿಸಿಕೊಂಡಿದ್ದಾನೆ. ವೈರಿಗಳಿಂದ ತಾನು ಹಿಂಸೆಗಳಿಗೆ ಒಳಗಾಗಿದ್ದಾನೆ. ಆ ಹಿಂಸೆ ನಿನಗೆ ಆಗಬಾರದು ಎಂಬುದಾಗಿ ಯೇಸು ಎಲ್ಲವನ್ನು ಸಹಿಸಿಕೊಂಡ. ನನ್ನ ಮಗನೇ, ನನ್ನ ಮಗಳೇ, ನೀನು ಬೇಡಿಕೊಳ್ಳುವುದಾದ್ರೆ ನಾನು ನಿನಗೆ ಕೊಡುತ್ತೇನೆ. ನೀನು ನಂಬುವುದಾದ್ರೆ ದೇವರು ಮಹಿಮೆಯನ್ನು ಕಾಣುತ್ತೆ. ನಿನಗೆ ಯಾವ ವೈರಿಗಳಿಲ್ಲದಂತೆ, ಯಾವ ಶತ್ರು ಶೇಷವಿಲ್ಲದಂತೆ ನಾನು ನಿನ್ನೊಂದಿಗೆ ಇರುತ್ತೇನೆ ಎಂಬುದಾಗಿ ಯೇಸು ವಾಗ್ದಾನ ಮಾಡಿದ. ಯುದ್ಧ ನಿನ್ನದಲ್ಲ ಪ್ರಿಯ ಮಗನೇ, ಮಗಳೇ, ಯುದ್ಧ ನಿನ್ನದಲ್ಲ, ಯುದ್ಧ ಯೆಹೋವನದು ಎಂಬುದಾಗಿ ದೇವರು ವಾಕ್ಯ ಹೇಳ್ತಾರೆ. ಯಾಕೆ? ದೇವರು ಎಲ್ಲ ಅವಮಾನ ಪಟ್ಟಿದ್ದಾನೆ, ಎಲ್ಲ ಕಷ್ಟ, ಆದ್ರೆ ನಿನಗೆ ಬರಬಾರ್ದು ಅಂತೇಳಿ ದೇವರು ಈ ವಾಗ್ದಾನಗಳನ್ನು ಕೊಟ್ಟಿದ್ದಾನೆ. ಆ ವಾಗ್ದಾನಗಳ ರಹಸ್ಯ ನಮಗೆ ಗೊತ್ತಿಲ್ಲ, ಆ ವಾಗ್ದಾನಗಳ ಮಹತ್ವ ನಮಗೆ ಗೊತ್ತಿಲ್ಲ. 11 ತಿಂಗಳು ದೇವರನ್ನು ಕಾಪಾಡಿದ್ದಾನೆ. ದೇವರ ಸ್ತೋತ್ರ. ಎಷ್ಟೋ ಜನರು ಇವತ್ತು ಮಣ್ಣಾಗಿ ಹೋಗಿದ್ದಾರೆ. ಈ ದಿನವನ್ನ ಕಾಣಕ್ಕಾಗಲಿಲ್ಲ. ಎಷ್ಟೋ ಜನರು ಈ ತಿಂಗಳಲ್ಲಿ ಚೆನ್ನಾಗಿದ್ರು, ಒಳ್ಳೆಯವರಾಗಿದ್ರು, ಆದ್ರೆ ಅವರಿಗೆ ಸಮಾಧಾನ ಇಲ್ಲ, ಅವರಿಗೆ ನೆಮ್ಮದಿ ಇಲ್ಲ. ಎಷ್ಟೋ ಜನರು ಹಣ ಇದ್ದು, ದುಡ್ಡಿದ್ರು, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು, ತಿರುಗಿ ಎದ್ದಳಕ್ ಆಗ್ತಾ ಇಲ್ಲ. ಆದ್ರೆ ದೇವರು ಈ ದಿನವನ್ನ ನೋಡುವಂತ ಕೃಪೆ ಕೊಟ್ಟಿದ್ದಾನಲ್ಲ, ದೇವರಿಗೆ ಸ್ತೋತ್ರ. ದೇವರು ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನಲ್ಲ, ದೇವರಿಗೆ ಸ್ತೋತ್ರ. ಆತನ ಹೆಸರು ಸಮಾಧಾನದ ಪ್ರಭು. ನಾನು ಹೇಳಿದ್ದಲ್ಲ, ಹಣ ಇದ್ರು ಸಮಾಧಾನ ಇಲ್ಲ, ದೇವರು ಸಮಾಧಾನ ಕೊಟ್ಟಿದ್ದಾನಲ್ಲ, ದೇವರಿಗೆ ಸ್ತೋತ್ರ. ನೆಮ್ಮದಿ ಕೊಟ್ಟಿದ್ದಾನಲ್ಲ, ದೇವರಿಗೆ ಸ್ತೋತ್ರ. ಇರೋಕ್ಕೊಂದು ಸಣ್ಣ ಮನೆಯೋ ದೊಡ್ಡ ಮನೆಯೋ ಅದನ್ನು ಕೊಟ್ಟಿದ್ದಾನಲ್ಲ, ಸ್ವಂತ ಮನೆಯೋ ಬಾಡಿಗೆ ಮನೆಯೋ ದೇವ್ರು ಕೊಟ್ಟಿದ್ದಾನಲ್ಲ. ಕೆಲವರಿಗೆ ಅದೂ ಇಲ್ಲ. ನಾವು ಈ ರೀತಿಯಾಗಿ ದೇವರನ್ನು ಸ್ತುತಿಸಬೇಕು. ಕೊಟ್ಟರು ಕೊಡದಿದ್ರು ದೇವರಿಗೆ ಸ್ತೋತ್ರ ಎಂಬುದಾಗಿ ಹೇಳ್ಬೇಕು. ಕೊಡದೇ ಇರೋದನ್ನ ದೇವ್ರು ಮಾಡ್ತಾನೆ, ಆಗದೆ ಇರೋದನ್ನ ದೇವ್ರು ಮಾಡ್ತಾನೆ. ಆಮೇಲೆ ನೀನು ನೋಡಿ ನಂಬಬೇಡ, ನೋಡದೆ ನಂಬು. ನಿನಗೇನ್ ಬೇಕಾಗಿದೆ ನೋಡದೆ ದೇವ್ರು ಕೊಡ್ತಾನೆ ಎಂಬುದಾಗಿ ನಂಬು. ಕಾರಣ ಯೇಸು ಸ್ವಾಮಿ ನನಗಾಗಿ ನಿನಗಾಗಿ ಎಲ್ಲವನ್ನ ಕೊಡುವುದಕ್ಕಾಗಿ ದನದ ಕೊಟ್ಟಿಗೆಯಲ್ಲಿ ಹುಟ್ಟಿ ಬಂದಿದ್ದಾನೆ. ಯೇಸು ಸ್ವಾಮಿ ತನ್ನನ್ನು ತಾನು ತೋರಿಸಿಕೊಳ್ಳೋದಕ್ಕಾಗಿ ಬರಲಿಲ್ಲ, ತಾನು ದೇವರು ಎಂಬುದಾಗಿ ತೋರಿಸಿಕೊಳ್ಳೋದಕ್ಕಾಗಿ ಬರಲಿಲ್ಲ. ನಾನು ಪರಲೋಕದ ದೇವರು, ರಾಜಾದಿ ರಾಜನು, ನಾನೊಬ್ಬ ಬಡವನಾಗಿ ಒಂದು ಕೂಸಾಗಿ ದನದ ಕೊಟ್ಟಿಗೆ ಹುಟ್ಟಿದ್ದೇನೆ ನೋಡ್ರಿ ಎಂಬುದಾಗಿ ಹೇಳಿ ಬರಲಿಲ್ಲ. ನಿಮಗೋಸ್ಕರ ಸಾಯ್ತೀನಿ ಎಂಬುದಾಗಿ ಹೇಳಕ್ ಬರಲಿಲ್ಲ. ನಿನ್ನನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು. ಪರಲೋಕದಲ್ಲಿರುವಂತಹ ಸಕಲ ದೇವರ ಮಕ್ಕಳು ಹೇಗಿರ್ತಾರೋ, ರಾಜನ ಮಕ್ಕಳು ಹೇಗಿರ್ತಾರೋ, ರಾಜಕುಮಾರ್ತೆಯರು ರಾಜಕುಮಾರರಾಗಿ ನೀವು ಬಾಳ್ಬೇಕೆಂಬುದಾಗಿ ಯೇಸು ಸ್ವಾಮಿ ಬಂದ. ಸೈತಾನನ ಕೈ ನೀವು ಅಧೀನರಾಗಬಾರದು, ಸೈತಾನ್ ನೀವು ಗದರಿಸುವರಾಗಬೇಕು ಎಂಬುದಾಗಿ ದೇವರು ಹೇಳಿದ್ರು.
ದೇವರ ವಾಕ್ಯ ಅದಕ್ಕೆ ಹೇಳ್ತಾರೆ, ಸೈತಾನ ನೀವು ಗದರಿಸ್ರಿ ಅವನು ನಿಮ್ಮನ್ನು ಬಿಟ್ಟು ಓಡೋಗ್ತಾನೆ. ನಾನು ಸೈತಾನ ಹೋದೈತೆ ಹೋಗ್ಬೇಡ ಅಂತೀಯಲ್ಲ. ದೇವರೇನು ಹೇಳ್ದ? ಸೈತಾನ ಗದರಿಸಿ, ಆ ಶಕ್ತಿ ನಿಮಗಿದೆ. ಆಮೇಲೆ ಹಾವುಗಳನ್ನ, ಚೋಳಗಳನ್ನ, ಸಮಸ್ತ ವೈರಿ ಬರಲು ತುಳಿದಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದೆ. ನಾವೇನ್ ಮಾಡ್ತೀವಿ? ನಾವೇಟ್ರ ಅವ್ರ ಬಡವ್ರ, ನಾವು ಅವತ್ತು ದುಡ್ದು ಅವತ್ತೇನೆ ಅವ್ರ. ದೇವ್ರು ದುಡಿಯೋದು ಬಲ ಕೊಟ್ಟಿದ್ದಾಗ ದೇವ್ರ ಸ್ತೋತ್ರ ಹೇಳ. ನಿನ್ನ ಇನ್ನೊಬ್ಬರ ಮುಂದೆ ಕೈ ಕಟ್ಟಿ, ಕಾಲು ಕಟ್ಟಿ, ಕೈ ಮುಗಿದು ಕಾಲು ಮುಗಿದು ಅನ್ಕೊಂಡ್ರೆ ದೇವ್ರು ಕರೆದಿಲ್ಲ. ಹಾವುಗಳನ್ನ, ಚೋಳಗಳನ್ನ, ಸಮಸ್ತ ವೈರಿಗಳನ್ನ ತುಳಿದಕ್ಕೆ ಅಧಿಕಾರ ದೇವರನ್ನು ಕೊಟ್ಟಿದ್ದ. ಆ ಅಧಿಕಾರ ಉಪಯೋಗ ಮಾಡ್ಕೊಳ್ಬೇಕು. ಲೋಕದ ಮೇಲಿರುವಂತ ಜನಾಂಗವನ್ನಾಗಿ ಮಾಡೋದಕ್ಕಾಗಿ ದೇವರನ್ನು ಕಳಿಸಿದ್ದಾನೆ. ಆಮೇಲೆ ಬೆಟ್ಟದ ಮೇಲೆ ಕಟ್ಟುವಂತ ಮನೆ ಮರೆಯಾಗಿರುವುದಿಲ್ಲ ಅಂತ ದೇವರು ವಾಕ್ಯ ಹೇಳ್ತಿದೆ. ಆ ಬೆಟ್ಟದ ಮೇಲೆ ನಿನ್ನನ್ನ, ನನ್ನನ್ನ ನಂಬುವಂತ ಪ್ರತಿಯೊಬ್ಬೊಬ್ಬರನ್ನ ಆ ಬೆಟ್ಟದ ಮೇಲೆ ಇಡಬೇಕೆಂಬುದಾಗಿ ದೇವರನ್ನು ಕರ್ಕೊಂಡಿದ್ದಾನೆ. ಆಮೇಲೆ ಬಡತನಕ್ಕೆ ನಮ್ಮನ್ನು ಕರೀಲಿಲ್ಲ. ಆ ಬಡತನದಿಂದ, ಕಷ್ಟದಿಂದ, ಕಣ್ಣೀರಿಂದ, ಸಾಲದಿಂದ, ದರಿದ್ರದಿಂದ, ಅವಮಾನದಿಂದ ಎಷ್ಟು ಬಿಡಿಸುವುದಕ್ಕಾಗಿ ನಮಗಾಗಿ, ನಿನಗಾಗಿ ಹುಟ್ಟಿ ಬಂದಿದ್ದಾನೆ. ದೇವರ ಮಗನೇ, ಆ ಒಂದು ಶಕ್ತಿಯನ್ನು ತೆಗೆದುಕೋ, ಆ ಒಂದು ಕ್ವಾಲಿಟಿಗಳನ್ನು ತಿಳಿದುಕೋ. ಕೇಳಿ ಸುಮ್ಮನೆ ಹೋಗಬೇಡ, ನಂಬು. ದೇವರ ವಾಕ್ಯ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತಾನೆ. ನೀನು ನಾನು ನಂಬದೇ ಇರುವುದೇ ನಮ್ಮ ಸಮಸ್ಯೆ. ನೀನು ನಾನು ದೇವರ ಆಲಯದಲ್ಲಿ ನಂಬ್ತೀವಿ, ಹೊರಗಡೆ ಹೋಗೋಕೆ ಅಪನಂಬಿಕೆ ಪಡ್ತೀವಿ. ನಮ್ಗೆ ಗೊತ್ತೈತೆ ಕೂಡ ಆಗುದಿಲ್ಲ, ನಮ್ಗೆ ಗೊತ್ತೈತೆ ಕೂಡ ಇದೇನಾಗಿ ಇಲ್ಲ. ಒಂದು ಸರಿ ನೀನು ನಂಬಿದ್ರೆ ದೇವರ ಮೇಲೆ ದೃಢವಾದ ನಂಬಿಕೆಗಳು ದೇವರು ಮಾಡ್ತಾನೆ. ಆಮೇಲೆ ಮನುಷ್ಯನಿಗೆ ಅಸಾಧ್ಯವಾದ ಕಾರ್ಯಗಳನ್ನು ದೇವರು ಸಾಧ್ಯವಾಗಿ ಮಾಡ್ತಾನೆ. ಹಲ್ಲೆಲೂಯಾ. ದೇವರ ಪ್ರಿಯ ಮಗನೇ, ಇಲ್ಲಿ ಕುಳಿತಿರುವ ತಾಯಿಯರೇ, ಸಹೋದರ ಸಹೋದರಿಯರೇ, ಹಿರಿಯರೇ, ಸಹೋದರರೇ, ನಿಮ್ಮ ಮುಖ ಎಲ್ಲರೂ ಚೆನ್ನಾಗಿ ಕಾಣ್ತದೆ, ನಿಮ್ಮ ಮುಖ ಎಲ್ಲ ಜನರಿಗೆ ಕಾಣ್ತದೆ. ಆದರೆ ನಿನ್ನ ಒಳಗಿರುವ ನೋವುಗಳು, ನಿನ್ನ ಸಮಸ್ಯೆ, ಚಿಂತೆ, ಅದು ಕರ್ತನಿಗೆ ಮಾತ್ರ ಕಾಣ್ತದೆ. ಅದನ್ನ ನೋಡುವುದಕ್ಕಾಗೇ ಯೇಸು ಹುಟ್ಟಿ ಬಂದಿರೋದು. ಆಮೇಲೆ ಅದರಿಂದ ಬಿಡುಗಡೆ ಮಾಡೋದಕ್ಕಾಗೇ ಯೇಸು ಹುಟ್ಟಿ ಬಂದಿರೋದು. ಆಮೇಲೆ ನೀ ಏನ್ ಕಷ್ಟ ಪಡ್ತಾ ಇದೆಯಲ್ಲ, ನೀನ್ ಏನ್ ಚಿಂತೆ ಮಾಡ್ತಾ ಇದೆಯಲ್ಲ, ನೀನ್ ಹೃದಯದಲ್ಲಿ ನೊಂದುಕೊಳ್ತಾ ಇದೆಯಲ್ಲ, ನೀನ್ ಎಷ್ಟೋ ಸಾರಿ ಒಂಟಿಗನಾಗಿ ಕುಳಿತುಕೊಂಡು ಅಳ್ತಿದ್ಯಲ್ಲ, ಆ ಕಣ್ಣೀರನ್ನು ಒರೆಸುವುದಕ್ಕಾಗಿ ಯೇಸು ಗೋದಲ್ಲಿ ಹುಟ್ಟಿ ಬಂದಿದ್ದಾನೆ. ರಾಜ್ಯವನ್ನ ಬಿಟ್ಟು, ಪರಲೋಕದ ಪದವಿಯನ್ನು ಬಿಟ್ಟು ಒಬ್ಬ ಬಡವನಾಗಿ, ಏನೂ ಇಲ್ಲದವನಾಗಿ ಬಂದಿದ್ದಾನೆ. ಕಾರಣ ಏನು ಇಲ್ಲದ ನಿನ್ನ, ನನ್ನನ್ನ ಎಲ್ಲವನ್ನು ಕೊಡುವುದಕ್ಕಾಗಿ. ಆಮೇಲೆ ದೇವ್ರ ಮಕ್ಕಳೇ, ದೇವ್ರ ಮಗಳೇ, ಈ ಲೋಕದಲ್ಲಿ ನಾವೇನ್ ಮಾಡ್ತೀವಿ? ಅದಿಲ್ಲ, ಇದಿಲ್ಲ. ಕೊಟ್ಟಾಗ ದೇವ್ರು ಖುಷಿಯಾಗಿರ್ತೀವಿ, ಕೊಡದೇ ಇದ್ದಾಗ ಹೋಗ್ಬಿಡ್ತೀವಿ. ಯೋಬ ಏನ್ ಮಾಡ್ದ? ಯೋಬನ ಕತೆ ನಮ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಬೈಬಲ್ ಓದಿದೀವಿ, ವಾಕ್ಯ ಕೇಳಿದ್ದೀವಿ. ಚೆನ್ನಾಗಿದ್ದಾಗಲೂ ದೇವ್ರ ಸ್ತೋತ್ರ ಮಾಡಿದ, ಏನು ಇಲ್ದಾಗ್ಲೂ ದೇವ್ರ ಸ್ತೋತ್ರ ಮಾಡಿದ. ಸ್ವಂತ ಹೆಂಡತಿ ಏನೋ ಅಂದ್ರು, ಏನ್ ಮಾಡ್ತಾ ಇದ್ದೆ ನೀನು? ಈಗಾದ್ರೂ ಬುದ್ಧಿ ಬರಲ್ಲ ನಿನಗೆ? ಕಷ್ಟ ಪಡ್ತಾ ಇದೆಯಾ, ಚಿಂತೆ ಮಾಡ್ತಾ ಇದೆಯಾ, ರೋಗ ಬಂದಿದೆ, ಮುನ್ನೆತ್ತಿದೆ, ನಾಯಿಗೆ ನಗ್ತಾ ಇದೆ, ಬೂದಿಯಲ್ಲಿ ಬಿದ್ದಿದ್ದಿ, ಈಗಾದ್ರೂ ದೇವ್ರು ಬಿಡೋದ್ರು. ಅಯ್ಯ ಹುಚ್ಚೆ, ಏನ್ ಮಾತಾಡ್ತೀನಿ? ಚಲೋ ಇದ್ದಾಗೆಲ್ಲ ದೇವ್ರ ಸ್ತೋತ್ರ, ಕೆಟ್ಟದ್ ಬಂದಾಗ ದೇವ್ರು ಬೈತಾರ? ಇದ್ರು ದೇವ್ರ ಸ್ತೋತ್ರ, ಇಲ್ಲಿದ್ರು ದೇವ್ರ ಸ್ತೋತ್ರ. ಆಮೇಲೆ ಆ ನಂಬಿಕೆ ದೇವರ ಹೃದಯವನ್ನು ಕದಲಿಸ್ಬಿಡ್ತು ಪ್ರೇರೆ. ಅವನ ಮಾತುಗಳು ದೇವರ ಹೃದಯಕ್ಕೆ ಟಚ್ ಆಗಿಬಿಡ್ತು. ದೇವರ ವಾಕ್ಯ ಹೇಳ್ತದೆ, ನೀವು ಮುಂದಿನ ಭಾಗ ಓದುವಾಗ ಹೇಳ್ತದೆ ಏನಂದ್ರೆ, ಯೋಬನು ಯಾವುದನ್ನ ಕಳ್ಕೊಂಡದನ್ನು 2 ಪಟ್ಟು ಹೊಂದ್ಕೊಂಡಂತೆ. ಆಮೇಲೆ 2 ಪಟ್ಟು ಹೊಂದ್ಕೊಂಡಂತೆ. ನೀನು ದೇವರ ನಿಮಿತ್ತವಾಗಿ ಏನು ಕಳ್ಕೊಂಡಿದ್ದ ಅಂತ ಹೇಳಿ ದೇವ್ರು ಕೊಡ್ತಾನೆ. ಯುದ್ಧ ನಿಮ್ಮದಲ್ಲ, ಯುದ್ಧ ದೇವ್ರದು. ಆಮೇಲೆ ದೇವ್ರೆ ಅವ್ರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ಅವ್ರು ಹಂಗ ಮಾಡ್ತೇನೆ, ಇವ್ರು ಹಿಂಗ್ ಮಾಡ್ತೇನೆ, ನಿನ್ನ ಕೆಲಸ ಅಲ್ಲ ಅದು. ದೇವ್ರು ವಾಕ್ಯ ಹೇಳ್ತದೆ, ಆತನ ಏನಂತ ಹೇಳ್ತಾನೆ? ಪರಾಕ್ರಮಿಯಾದ ದೇವರಂತೆ. ಆತನ ಕೈಯಿಂದ ಆಗದಿರೋದು ಒಂದೂ ಇಲ್ಲ. ದೇವ್ರು ಮಾಡ್ತಾನೆ ಎಲ್ಲ. ನೀನ್ ಹೋಗಿ ಯುದ್ಧ ಮಾಡಕ್ ಹೋಗಿ ನಿಲ್ಬೇಡ, ನೀನ್ ಹೋಗಿ ಜಗಳಕ್ಕೆ ನಿಲ್ಬೇಡ, ನೀನ್ ಹೋಗಿ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅನ್ಬೇಡ. ಅವ್ರು ಬಿಡೋಲ್ಲ, ನೀನ್ ಕೆಲಸ ಅಲ್ಲ ಅದು. ಯಾರು ಬಿಡೋದು ಹಿಡ್ಕೊಳ್ಳೋದ್ರಿಂದಲ್ಲ, ಅವ್ರನ್ನೆಲ್ಲ ದೇವಕ್ಕೆ ಒಪ್ಪಿಸ್ಕೊಡು. ಮಿಕ್ಕಿದೆಲ್ಲ ದೇವ್ರು ನೋಡ್ಕೊತಾನೆ. ಅವನ ಹೆಸರು ಪರಾಕ್ರಮಿ ಆದ ದೇವರು. ಅದ್ಭುತ ಆಗಿಲ್ಲ, ಅದ್ಭುತ ಆಗಿಲ್ಲ, ಅದ್ಭುತ ಅಲ್ಲಾಗ್ತದೆ, ಇಲ್ಲ ಆಗ್ತದೆ. ಅದ್ಭುತ ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಅವ್ರಲ್ಲಿ ಆಗ್ತದೆ, ಇಲ್ಲ ಆಗ್ತದೆ, ಇವ್ರು ಹೇಳಿದ್ರೆ ಹಂಗಾಗ್ತದೆ, ಅವ್ರು ಹೇಳಿದ್ರೆ ಆಗ್ತದೆ. ಎಲ್ಲಿ ಹೋಗ್ಬೇಡ. ದೇವ್ರು ಹೋಗಿ ಹೇಳ್ತದೆ, ಹುಟ್ಟಿ ಬಂದಿರುವಂತ ಯೇಸು ಸ್ವಾಮಿ, ಆತನ ಹೆಸರು ಯೇಸು ಇಮ್ಮಾನುವೇಲನು, ನಮ್ಮೊಂದಿಗೆ ಇರುವಾತನು, ಎಬ್ನೇಶ್ವರನು, ನಮ್ಮ ಕೂಗನ್ನು ಕೇಳುವವನು, ಲೋಕದಲ್ಲಿರುವಾತನಿಗಿಂತ ನಮ್ಮಲ್ಲಿರುವ ದೊಡ್ಡವನು. ಆತನ ಹೆಸರು ಅದ್ಭುತ ಸ್ವರೂಪನು. ನೀನ್ ನಂಬಿದರೆ ಅದ್ಭುತ ಮಾಡ್ತಾನೆ, ಎಲ್ಲೂ ಹೋಗ್ಬೇಕಾಗಿಲ್ಲ, ನೀನ್ ಇರೋ ಸ್ಥಳದಲ್ಲೇ ಅದ್ಭುತ ಮಾಡ್ತಾನೆ. ನಮಗೆ ನಂಬಿಕೆ, ಎಂತ ನಂಬಿಕೆ? ದೇವರು ಏನ್ ಕೇಳ್ತಾ ಇದ್ದಾನೆ? ಸಾಸಿವೆ ಕಾಳು, ಚಿಕ್ಕ ಕಾಳು. ಕಾಳುಗಳಲ್ಲಿ ಅನೇಕ ಕಾಳುಗಳಿದೆ, ಅದನ್ನೆಲ್ಲ ತಗೊಳ್ಳಿಲ್ಲ ದೇವರು. ದೊಡ್ಡ ದೊಡ್ಡ ಕಾಳುಗಳಿದೆ, ದೊಡ್ಡ ದೊಡ್ಡ ಕಾಯಿಗಳಿದೆ. ದೇವರು ತಗೊಂಡಿದ್ದ ಚಿಕ್ಕ ಕಾಳು. ಸಾಸಿವೆ ಕಾಳು ಎಷ್ಟಿರುತ್ತೆ? ಚಿಕ್ಕ ಕಾಳು ಕೈ ತೋರಿಸ್ರಿ, ಎಷ್ಟಿರ್ತೈತ್ರಿ ಸಾಸಿವೆ ಕಾಳು? ಕೈ ತೋರಿಸ್ರಿ, ಇಟ್ಟ ತೋರಿಸ್ರಿ ಎಲ್ಲ.
ತೋರ್ಸು, ಕೈ ತೋರ್ಸು. ಇಷ್ಟ ಸಾಸಿವೆ ಕಾಳು ಇಟ್ಟಿದ್ರೆ ಪಕ್ಕದಲ್ಲಿ ಅವ್ರಿಗೆ ಕೇಳಿ, ಇಷ್ಟು ನಂಬಿಕೆ ಐತಿ ಕೇಳ್ರಿ. ಇಷ್ಟಾದ್ರೂ ನಂಬಿಕೆ ಇದೆಯಾ? ನಂಬಿಕೆ ಇದ್ರೆ ದೇವ್ರ ಸ್ತೋತ್ರ. ನಂಬಿಕೆ ಇಲ್ಲದಿದ್ರೆ ಅದಕ್ಕೆ ನಿನ್ನ ಜೀವಿತದಲ್ಲಿ ಅದ್ಭುತ ಆಗಿಲ್ಲ. ಇನ್ನು ಇಷ್ಟು ನಂಬಿಕೆ ಇಲ್ಲದ ಕಾರಣ ನಿನ್ನ ಜೀವಿತದಲ್ಲಿ ಏನೋ ಕಾರ್ಯಗಳಾಗ್ತಾ ಇಲ್ಲ. ಇಷ್ಟೇ ಇಷ್ಟು ದೇವ್ರು ಇಷ್ಟು ನಂಬಿಕೆ ಸಾಕಲ್ಲ. ಇಷ್ಟೇ ಇಷ್ಟು ನಂಬಿಕೆ ದೇವ್ರು ಕೇಳ್ತಾ ಇದ್ದಾನೆ. ಆ ನಂಬಿಕೆ ನಿನ್ನಲ್ಲಿ ಇದೆಯಾ ಪ್ರಿಯ ಮಗನೇ ಮಗಳೇ? ಇಷ್ಟು ನನಗೆ ಗೊತ್ತಿತ್ತು ಬಿಡ, ಆಗೋದ್ರ ನೀವ ಹೇಳಕ್ ಹೋಗ್ಬಾರ್ರಿ, ನೀವ ಬಾಯಿಲಿ ಅದನ್ನ ಅನೌನ್ಸ್ ಮಾಡಕ್ ಹೋಗ್ಬಾರ್ದು. ದೇವ್ರ ಮಕ್ಕಳದ್ದು ನಾಲಿಗೆಯಲ್ಲಿ ಆಶೀರ್ವಾದ ಶಾಪ ಎರಡೂ ಕಾಣ ದೇವರು. ನೀ ಏನಂತೆ ಅದಾಕೈತಿ, ಆಗುದಿಲ್ಲ ಆಗುದೇ ಇಲ್ಲ. ಯಾಕಂದ್ರೆ ದೇವ್ರು ಅಲ್ಲೇ ಇಟ್ಟಾನ ಆಶೀರ್ವಾದ. ನನಗೆ ಗೊತ್ತಿತ್ತಿಲ್ಲ. ಏನ್ ಗೊತ್ತಿತ್ತು? ಈ ಕಳಚಿ ಬರ ಬಿಡ್ತದ ಗೊತ್ತಿತ್ತು? ಏನ್ ಗೊತ್ತಿತ್ತು? ನಿನಗೆ ಹಿಂಗೆ ಕಷ್ಟ ಬರ್ತದ ಗೊತ್ತಿತ್ತು? ಮದುವೆ ಆಗೋದ್ರ ಮುಂಚೆ ನಿನಗೆ ಇಂಥ ಗಂಡ ಸಿಗ್ತಾ ಅಂತ ಗೊತ್ತಿತ್ತು, ಹೆಣ್ಣು ಸಿಗ್ತಾ ಅಂತ ಗೊತ್ತಿತ್ತು, ನಾ ಕಡೆಗೆ ಬರ್ತೀನಿ ಅಂತ ಗೊತ್ತಿತ್ತು, ನೀವೆಲ್ಲ ಇಲ್ಲಿ ಇರ್ತಿರ್ತ ಗೊತ್ತಿತ್ತು. ಏನ್ ಗೊತ್ತಿತ್ತು ನಿಮ್ಗೆ? ನನಗೆ ಗೊತ್ತಿತ್ತು. ಏನ್ ಗೊತ್ತಿತ್ತು? ಏನ್ ಗೊತ್ತಿಲ್ಲ, ಎಲ್ಲ ಗೊತ್ತಿತ್ತು. ಬಟ್ ನನ್ಗೆ ಗೊತ್ತಿತ್ತು ಬಿಡ್ರಿ ಸರ್, ನನ್ಗೆ ಗೊತ್ತಿತ್ತು ಬಿಡ, ನನ್ಗೆ ಗೊತ್ತಿತ್ತು ಬಿಡ. ಏನ್ ಗೊತ್ತಿತ್ತು? ಏನ್ ಗೊತ್ತಿತ್ತು ಹೇಳ್ರಿ ಯಾರ? ಯಾವ ವಿಷಯ ಯಾವಾಗ ಸಾಯ್ತಾನೆ ಹೇಳ್ಬೇಕಾರೆ ಗೊತ್ತಿತ್ತು. ನಾ ಎಷ್ಟು ಗಂಟೆಗೆ ಬಿಡ್ತಾನೆ ಇಲ್ಲಿದೆ ನಿಮ್ಮ ಚರ್ಚ್ ಮುಗಿ ನಿಮ್ನ ಎಷ್ಟು ಗಂಟೆಗೆ ಹೊರಗೆ ಕಳಿಸ್ತೀನಿ ಹೇಳ್ಬೇಕಾರೆ? ಏನ್ ಗೊತ್ತೈತಿ ನಿಮ್ಗೆ? ಹೇಳ್ರಿ, ಗೊತ್ತಿರೋರು ಹೇಳ್ರಿ. ನಿಮ್ ಬಾಜು ಕೂತವ್ರ ಏನ್ ವಿಚಾರ ಮಾಡ್ತಾರೆ ಹೇಳ್ರಿ? ದೇಹ ಎಲ್ಲಿರ್ತೈತಿ, ಪ್ರಾಣ ಎಲ್ಲಿ, ಆಲೋಚನೆ ಎಲ್ಲೆಲ್ಲಿ ಇರ್ತಾವ. ಅಡಿಗೆ ಏನ್ ಮಾಡ್ಲಿ, ಮನೆಗೆ ಯಾವಾಗ ಹೋಗ್ಲಿ, ಅಲ್ಲ ಅವ್ರು ಬಂದಾರೋ ಇವ್ರು ಬಂದ್ರು ಏನ್ ನಿಮ್ಗೆ ಏನ್ ಗೊತ್ತು? ಬಾಜು ಕೂತವ್ರ ಬಗ್ಗೆನೇ ನಿಮ್ಗೆ ಗೊತ್ತಿಲ್ಲ. ಹೇಳುದ ನನಗೆ ಗೊತ್ತಿತ್ತಲ್ಲ ಎಲ್ಲ. ಏನ್ ಗೊತ್ತೈತಿ ನಿಮ್ಗೆ? ಯಾಕಿಂದ ಬಿಡ್ತಾನ ಮಾಮೂಲಿಯಾಗಿ ಹೇಳ್ರಿ ಅಂದಾಜ 3-4 ಗಂಟೆ ತಗ ಹೋಯ್ತು. ಯಾಕಂದ್ರೆ ಈಗ ಕೆಲಸ ಬಾಳ ಅದ ಗೊತ್ತಿಲ್ಲ ನಿಮ್ಗೆ. ಟೈಮ್ ನೋಡಿ ಹೇಳಪ್ಪ, ಈಗ ಟೈಮ್ ನೋಡೋದು ಕ್ಯಾಲ್ಕುಲೇಷನ್ ಮಾಡಿ. ನಾ 8 ಗಂಟೆಗೆ ಬಿಡ್ತಾನೆ ನನಗ ಗೊತ್ತಿಲ್ಲ. ದೇವ್ರ ಮಕ್ಕಳಿಗೆ ನಿಮ್ಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಗೊತ್ತಾಯ್ತು ಅಂತ ಹೇಳಕ್ ಹೋಗ್ಬಾರ್ರಿ. ನನಗೇನು ಗೊತ್ತಿಲ್ಲ, ದೇವ್ರು ಮಾಡ್ತಾನಂತೆ. ಯಾರಾದ್ರೂ ನಿಮ್ಮ ಹತ್ರ ಫೋನ್ ಮಾಡಿ ಅಂತ ನಿಮ್ ಮನೆಗೆ ಬಂದು ನಮ್ಗಾಗಿ ಪ್ರಾರ್ಥನೆ ಮಾಡಂದ್ರ ನಮಗೂ ಏನಾಗಿಲ್ಲ, ನಿನಗೇನಾಕೈತಿ ನನಗೆ ಗೊತ್ತಾಯ್ತು ಹೋಗಿ ಅನ್ಬಾರ್ದು. ನೋಡುವ, ನನ್ನ ದೇವ್ರು ದೊಡ್ಡ, ನನ್ನ ದೇವ್ರ ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ಪರಾಕ್ರಮದ ದೇವರು. ನನಗಾಗಿ ನಿನಗಾಗಿ ಯೇಸುಸ್ವಾಮಿ ಹುಟ್ಟು ಬಂದಾನ. ನನಗೆ ಗೊತ್ತೈತಿ ಚರ್ಚಿಗೆ ಬಂದು ನೀ ಬಿಡುಗಡೆ ಆಕೈತಿ ಅಂತ ಹೇಳ್ರಿ. ನನಗೆ ಗೊತ್ತೈತಿ ನಾ ಪ್ರಾರ್ಥನೆ ಮಾಡಿ ಅದ್ಭುತ ಆಕೈತಿ ಅಂತ ಹೇಳ್ರಿ. ನನಗೆ ಗೊತ್ತೈತಿ ನಿನಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿ ಪ್ರೇಯರ್ ಮಾಡಿಲ್ಲ ಅವ್ರು ಕುತ್ಕೊಂಡು. ನನ್ನ ಪ್ರೇಯರ್ ದೇವ್ರು ಕೇಳ್ತಾನೆ ಆಗಲ್ಲ, ನಮ್ಮ ಭಾಷೆ ಹೆಚ್ಚು ಕೊಡ್ತಾನೆ ಬರಬಾರ್ದು. ಆಶೀರ್ವಾದ ಜಾಬ್ ಬಾಯಾಗಿ ನಿನ್ನ ಪ್ರಾರ್ಥನೆ ದೇವ್ರು ಕೇಳ್ತಾನ, ನನ್ನ ಪ್ರಾರ್ಥನೆ ಕೇಳ್ತಾನ. ಕುತ್ಕೊಂಡು ಮನ್ಕಾಲ್ ನೋಡ್ರಿ, ಪ್ರೇಯರ್ ಮಾಡ್ರಿ ನೀವ, ದೇವ್ರು ಕೇಳ್ತಾನ. ಅದ್ಭುತ ಕೇಳ್ತಾರಲ್ಲ ಆಮೇಲೆ ಬಿಡಪ್ಪ ನನಗೆ ಗೊತ್ತೈತಿ. ಕೇಳಿದ್ರ ನಾ ಯಾಕೆ ಹಿಂಗಿರ್ತೀನಿ ಅನ್ಬೇಡ್ರಿ. ನೀ ಯಾಕೆ ಹಂಗೈತಿ ಅಂದ್ರೆ ಒಂದು ದಿನ ನಿನಗಾಗಿ ದೇವ್ರು ಬೇರೆ ಸಪ್ರೇಟ್ ರೆಡಿ ಮಾಡಿ ಇಟ್ಟಾನ. ಆ ಟೈಮಲ್ಲಿ ಅದ್ಭುತ ಮಾಡಿ ದೇವ್ರ ಉನ್ನತ ಸ್ಥಾನದಲ್ಲಿ ಇಡ್ಬೇಕಂತ ನಿನಗಾಗಿ ಒಂದು ಸಮಯ ಇಟ್ಟಾನ. ಅಲ್ಲಿವರೆಗೆ ನೀ ಕಾಯಿ ಬೇರೆಯವ್ರಿಗೆ ಪ್ರಾರ್ಥನೆ ಮಾಡಿ. ನಂಬಿಕೆ ಇರಲಿ ನಿನ್ನ ಬಗ್ಗೆ, ನಿನಗಾಗಿ ನಂಬಿಕೆ ಇಲ್ಲ, ಇನ್ನು ಬೇರೆಯವ್ರ ಬಗ್ಗೆ ಪ್ರಾರ್ಥನೆ ಮಾಡಕ್ಕೂ ಒಂದು ಅಪನಂಬಿಕೆ ಇದೆಯಾ? ಬೇಡ ಪ್ರಿಯ. ದೇವ್ರ ವಾಕ್ಯ ಹೇಳ್ತೈತಿ, ನೀತಿವಂತರ ಮೇಲೂ ಅನೀತಿವಂತರ ಮೇಲೂ ದೇವ್ರು ಮಳೆ ಸುರಿಸಾನ. ಪಾಪಿಗಳನ್ನ ನೀತಿವಂತರ ಎಲ್ಲರೂ ದೇವ್ರು ಪ್ರೀತಿ ಮಾಡ್ತಾರೆ. ಒಬ್ಬರು ನಾಶವಾಗಬಾರ್ದು ದೇವ್ರ ಇಷ್ಟ. ಅದಕ್ಕೆ ದೇವ್ರ ಸ್ವಾಮಿ ಲೋಕಕ್ಕೆ ಹುಟ್ಟಿ ಬಂದ. ಈ ತಿಂಗಳೆಲ್ಲ ನಾವು ಇಬ್ಬರೇ ಸಂತೋಷದಿಂದ ವಿಜೃಂಭಣೆ ಮನೆಯಿಂದ ಏನ್ ಮಾಡ್ತೀವಿ? ಹಬ್ಬವನ್ನು ಆಚರಣೆ ಮಾಡಿ, ಬಣ್ಣ ಹಚ್ಚೋದೇನ, ಸುಣ್ಣ ಹಚ್ಚೋದೇನ, ಪರ್ಪರ ಎರಿತು ಅದು ಅಡುಗೆ ಮಾಡಿ, ಅದನ್ನ ಮಾಡಿ, ಇದನ್ನ ಮಾಡು, ಎಲ್ಲ ಮಾಡ ದೇವ್ರ ಸ್ತೋತ್ರ, ಎಲ್ಲ ಮಾಡು, ನಂಬಿಕೆಯಿಂದ ಮಾಡ. ಏನೇ ಮಾಡಿದ್ರು ಪ್ರಾರ್ಥನೆ ಮಾಡಿ ದೇವ್ರ ಮೇಲೆ ಒಂದು ನಂಬಿಕೆ. ನನ್ನ ದೇವರು ಅದ್ಭುತ ಸ್ವರೂಪನು ಅದ್ಭುತ ಮಾಡ್ತಾನೆ. ಮನೆ ಕಟ್ಟಕ್ಕಾಗಿಲ್ಲ, ಕಟ್ತಾನೆ, ನಂಬಿಕೆ ಇರಲಿ. ಮದುವೆ ಆಗಿಲ್ಲ, ದೇವ್ರು ಮಾಡ್ತಾನೆ, ನಂಬಿಕೆ ಇರಲಿ. ಮಕ್ಕಳಾಗಿಲ್ಲ, ದೇವ್ರು ಕೊಡ್ತಾನೆ, ನಂಬಿಕೆ ಇರಲಿ. ಆಮೇಲೆ ಜ್ಞಾನ ಇಲ್ಲ, ಜ್ಞಾನ ದೇವ್ರು ಕೊಡ್ತಾನೆ. ಆಮೇಲೆ ಯಾವನಿಗೆ ಜ್ಞಾನ ನನಗೆ ಕೊಡ್ತಾನೆ ದೇವ್ರು ಹೇಳಲ್ಲ, ನಂಬಿಕೆ ಇರಲಿ. ಏನು ಕೊರತೆ ನಿನ್ನಲ್ಲಿ ಇದೆಯೋ ಅದನ್ನು ದೇವ್ರ ಹತ್ರ ಹೇಳು, ದೇವ್ರ ಹತ್ರ ಹೇಳು. ದೇವ್ರ ಆ ಕೊರತೆಗಳು ಬಿಡಿಸ್ತಾನೆ. ನಿನ್ನ ನಾಲಿಗೆಯಿಂದ ನೀನೇ ಎಲ್ಲ ಆಗಲ್ಲ, ಮಾಡಲ್ಲ, ಹೋಗಲ್ಲ, ಹ್ಞೂ ಅನ್ಬೇಡ್ರಿ. ಆಗದೆ ಇರುವುದನ್ನ ಆಗುತ್ತೆ ಅಂತ ನಮ್ಮ ಆಮೇಲೆ ನೋಡಿ ನಂಬುವನಿಂದ ನೋಡದೆ ನಂಬು, ನೀನೇ ಧನ್ಯ ದೇವರ ವಹಿಸ್ಕೊಂಡ್ ಹೇಳ. ಯಾವತ್ತೂ ಆಗ್ತೈತಲ್ಲ ಅದನ್ನ ಇವತ್ತು ಆಗೈತೆ ಅಂತ ನಂಬಿ ಪ್ರಾರ್ಥನೆ ಮಾಡ, ದೇವ್ರ ಆ ದಿನ ಮಾಡ್ತಾನ. ಆಮೇಲೆ
ದೇವ್ರ ಹೃದಯ ಕದಲಿಸ್ಬೇಕು. ನಾವು ದೇವ್ರ ಹೃದಯ ನಮಗಾಗಿ ಮರಗಬೇಕು. ನಿನ್ನ ಜೀವನ ಬ್ರದರ್ ಒಂದು ಸಾಕ್ಷಿ ಹೇಳ್ತಾ ಇದ್ರು. ನನ್ನ ತಾಯಿ ಕೆಲ್ಸಕ್ಕೆ ಹೋದಾಗ ಮನಿ ಬಿದ್ದು ಕಿಚ್ಚಂತ ಏನಾದ್ರು ಸತ್ತು ಹೋಗ್ಬಿಡು. ನಾನು ನೋಡ್ತಾ ಇದ್ದೆ ಅನೇಕ ಕೆಲವರು ಹೇಳ್ತಾ ಇದ್ದೆ, ಯಾಕೆ ಅಳತ್ತೀರಪ್ಪ? ಏನಾಗ್ತ ನಿಮಗೆ ಆಗಿರ್ತೈತಿ, ಅದು ನಿಮ್ಗೆ ನೆನಪತ್ತು ಐತ್ರಿ. ನೆಕ್ಸ್ಟ್ ನಿಮ್ಗೆ ಹೃದಯ ಟಚ್ ಅಂತ, ನಿಮ್ಗೆ ನೋವು ಅಂತ, ನಿಮ್ಗೆ ನೋವು ಆಗತ್ತೆ ಕಣ್ಣಾಗಿ ನೀವು ಏನಂತ ಹೊರಗೆ ಬಂತು. ನಿಮ್ಗೆ ನೋವು ಆಗ್ಲಿಕ್ಕೆ ಏನಂತೀರಿ? ಅದೇನ್ ದೊಡ್ಡದ ನಮ್ಮ ಸತ್ತಾಳ ಇದ್ದೀರಿ, ಅದೇನ್ ದೊಡ್ಡದ ನಾನು ಹೋಗಿ ಯಾವ್ದಾರ ಮನಿ ಬೆಳೆ ಬಂದು ಸಾಯ್ತಿದ್ದೀರಿ. ಇಲ್ಲ, ಹೇಳಿದ ತಕ್ಷಣ ನಿಮ್ಗೆ ಅದೇನಾಕೈತೆ ಹೃದಯ ಟಚ್ ಆದ ತಕ್ಷಣ ನಿಮ್ ಕಣ್ಣಲ್ಲಿ ಆಟೋಮೆಟಿಕ್ ಬಂದ್ಬಿಡ್ತಾವ. ನಿಮ್ಗೆ ಗೊತ್ತಿಲ್ಲ ನೋವು ಆಕೈತಿ ನಿಮಗೆ. ಕೆಲವು ಸಾರಿ ಯಾರು ಕಷ್ಟದಲ್ಲಿ ಇದ್ದಾರೆ ನೋಡಿ ನೀವು. ಕೆಲವರೆಲ್ಲ ಏನ್ ಮಾಡ್ತಾರ ಅಂದ್ರ ಏನಾರ ಹೆಲ್ಪ್ ಮಾಡಕ್ಕಾದ್ರೆ ಕೊಡ್ತಾರೆ, ಹೆಲ್ಪ್ ಮಾಡಕ್ಕಾಗಲ್ಲ ಪಟ್ನ ಆಟೋಮೆಟಿಕ್ ಕಣ್ಣಲ್ಲಿ ಇರ್ತಾವ. ಆಮೇಲೆ ಏನ್ ಮಾಡ್ತಾರೆ ಸೈಡ್ ನೋವು ಇರ್ತೈತಿ, ಕಣ್ಣ ನೀರು ಬರ್ತಾವ, ಹೇಳ್ಕೊಳಕ್ ಆಗ್ತಿರ್ಲಿಲ್ಲ. ನಿಮ್ಗೆ ಹೃದಯ ಯಾರು ಹೃದಯ ಹೆಚ್ಚಾಕೈತಲ್ಲ ಅವ್ರಿಗೆ ಕಣ್ಣ ನೀರು ತಗೊಂಡ. ನಾನು ಇದನ್ನ ಯಾಕೆ ಹೇಳದಪ್ಪ ಅಂದ್ರ ನಿಮ್ಮ ಜೀವಿತದಲ್ಲಿ ಇರುವಂತ ಕಷ್ಟ ಸಮಸ್ಯೆ ಏನ್ ಆಗೈತಿ ಏನ್ ಆಗಿಲ್ಲಲ್ಲ ಅದನ್ನ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ ನಂಬಿಕೆ ನೋಡುವಾಗ ದೇವ್ರ ಹೃದಯ ಹೆಚ್ಚಾಗ್ಬೇಕಾದ್ರೆ ದೇವ್ರ ಕಣ್ಣ ನೀರು ಬರ್ಬೇಕು. ನನ್ನ ಮಗಳಿಗೆ ನಾ ಇದನ್ನ ಮಾಡ್ಲಿಲ್ಲಲ್ಲ, ನನ್ನ ಮಗಳಿಗೆ ನಾ ಇದನ್ನ ಮಾಡ್ಲಿಲ್ಲಲ್ಲ, ದೇವ್ರ ನೊಂದ್ಕೊಳ್ಬೇಕು. ಪರಲೋಕ ತೋಪು ತೆಗಿತಾನೆ ದೇವ್ರ. ಆಮೇಲೆ ಪರಲೋಕ ತೋಪುಗಳನ್ನು ತೆರೆದು ಸ್ಥಳ ಹಿಡಿಸಲಾರ ಮಗನೇ ಮಗನ ಸ್ಥಳ ಹಿಡಿ. ಆಮೇಲೆ ದೇವ್ರು ಕೊಡ್ಬೇಕು, ಕೊಡ್ತಾನೆ ದೇವ್ರು. ದೇವರು ನಮ್ಮ ತಂದೆ, ಮಕ್ಕಳಿಗೆ ಕೊಡದೆ ಮತ್ತೆ ಕೊಡ್ತಾನೆ. ಆಮೇಲೆ ನನಗೂ ನಿನಗೆ ಕೊಡದೆ ಮತ್ತೆ ಕೊಡ್ತಾನೆ. ನಮ್ಗ ಕೊಡ್ಬೇಕು. ನಮಗ್ ಕೊಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಅವನ ಹೃದಯ ಕದಲಿಸ್ಬೇಕು. ಕೊಡ ನೋಡ ಹಂಗ ನೀನು ನಂಬಿದ್ರೆ ದೇವ್ರ ಮಹಿಮೆ ಕಾಣ್ತ. ಕುಗ್ಗಿದ ಮನಸ್ಸೆ ದೇವರಿಗೆ ಇಷ್ಟವಾದ ಯಜ್ಞ. ನಮ್ಮನ್ನ ಕುಗ್ಗಿಸ್ಕೊಳ್ಬೇಕು, ನಮ್ಮನ್ನ ನಾವು ತಗ್ಗಿಸ್ಕೊಳ್ಬೇಕು, ನಮ್ಮನ್ನ ನಾವು ಏನು ಬರೀ ಮಾಡ್ಬೇಕು. ಎಲ್ಲ ಐತಲ್ಲ ದೇವ್ರ ಸ್ತೋತ್ರ. ಕಾರ್ ಐತಿ ದೇವ್ರ ಸ್ತೋತ್ರ ಮಾಡಿ, ಕಾರು ಬೈಕ್ ಐತಿ ದೇವ್, ಮನಿ ಐತಿ, ಆಸ್ತಿ ಐತಿ, ಹಣ ಐತಿ, ಬೆಳ್ಳಿ ಬಂಗಾರ ಟ್ರೆಜರ್ ಇಟ್ಟರೆ ದೇವ್ರ ಸ್ತೋತ್ರ. ಅದು ನಿಮ್ಮದ ದೇವ್ರ ಕೊಟ್ಟ ಇಟ್ಕೊಳ್ಳೋದು. ಇರ್ಲಿಕ್ಕಂದ್ರೆ ದೇವ್ರ ಕೇಳ್ಕೊಂಡು ಕೊಡ್ತಾನೆ. ಅದೆಲ್ಲ ಇದ್ರು ದೇವ್ರನಂತೆ ಕೇಳ ನಂದೆಲ್ಲ ನೀ ಕೊಟ್ಟಿದಂತೆ ಮನಕಾಲವರು ಏನೂ ಇಲ್ದಾರಂತೆ ಕೂತ್ ಪ್ರೇಯರ್ ಮಾಡಿ. ಏನು ಒಳ್ಳೆ ಬಟ್ಟೆ ಎಷ್ಟು ಗೊತ್ತೈತಿ ನಾವು 10,000 5,000 ತಳ ಕೂತ್ರ 5 ವರ್ಷಕ್ಕ ನಿತ್ರ ವರ್ಷಕ್ಕ ಮಣಕಾಲು ಇಟ್ಕೊಂಡು ಆಗೋದಿಲ್ಲ ಅನ್ಬೇಡ್ರಿ. ಅದೆಲ್ಲ ಕೊಟ್ಟ ದೇವ್ರು ಮಣಕಾಲು ಹಾಕಿವಿ. 10 ರೂಪಾಯಿ ಸೋಪ್ ಹಾಕಿದ್ರೆ ಮತ್ತೆ ಹಸನ ಹಾಕೈತಿ, ಹಾಕೈತಲ್ರಿ. 10 ರೂಪಾಯಿ ಸೋಪ್ ಹಸನ ಹಾಕಿದ್ರೆ ಬಡ್ಡಿ ಕೊಡಕ್ರೆ ಅಲ್ಲೇ ಹಸನ ಹಾಕೈತಿಲ್ಲ. ಅಲ್ಲಿಯೂ ಆಗ್ಲಿಲ್ಲ ಅಂದ್ರೆ ನೀ ಯಾರಿಗೆ ಹೊಲಸ್ ನೋಡ್ಕೊಂಡು ದೇವ್ರಿಗೆ ಹೊಲಸ್ ನೋಡ್ಕೊಂಡಿಲ್ಲ ಬಟ್ಟೆ ದೇವ್ರು ಅದಕ್ಕಿಂತ ಒಳ್ಳೇದು ಕೊಡ್ತಾನೆ. ಆಮೇಲೆ ಅದಕ್ಕಿಂತ ಒಳ್ಳೇದು ಕೊಡ್ತಾನೆ. ದೇವರಿಗೆ ನೀ ಕೊಟ್ಟಿದ್ರೆ ದೇವ್ರು ನಿನಗಾಗಿ ಏನಾದ್ರು ಕೊಟ್ಟೆ ಕೊಡ್ತಾನೆ. ಆದ್ರೆ ಬಿಟ್ಟು ಚೇರ್ ಹೊಡೆದ ಬಿಡ ಅಲ್ಲೇ ಹುಡುಕಿ ಅಲ್ಲಿ ಚೇರ್ ಇಲ್ಲ, ಅಲ್ಲಿ ಕಳ್ಕೊಂಡ್ರು ದೇವ್ರು 4-5 ತಾಸು ಯಾಕೆ ಕುಣ್ತಾರ? ಇಲ್ಲೇ ಕೂತ್ಕೊಳ್ಳೋ ಮನ್ಯಾಗ ಕೇಳಿಸೈತಿ. ಎಷ್ಟು ಚಂದ ಕೇಳಿದ್ರೆ ಆರಾಮ್ ಚಾ ಕುಡ್ಕೋತ ತಿನ್ಕೋತ ಮಾತಾಡ್ಕೋತ ಕೇಳಿ ಇಲ್ಲೂ ಕೇಳ್ತೈತಿ. ಚರ್ಚಿಗೆ ಯಾಕೆ ಬಂದಿಲ್ರಿ? ಇಲ್ಲೇ ಕೇಳಿಸ್ಲ ನಮಗೆ, ಇಲ್ಲೇ ಕೇಳಿಸ್ಕೊಂಡು ಮತ್ತೆ ಆಲಯ ಎದಕ್ಕಿದ್ರೆ ನನ್ನ ಆಲಯವು ಆಹಾರ ಶೂನ್ಯವಾಗಿರುವಂತ ದೇವ್ರ ವಾಕ್ಯ ಹೇಳ್ತೈತಿ. ಹೊರಗಡೆ ಕೇಳಿದ್ರೆ 1000 ದಿನಗಳಿಂದ ದೇವ್ರ ಆಲಯ ಕಳೆದ್ರೆ 1 ದಿನ ಉತ್ತಮ ದೇವ್ರ ವಾಕ್ಯ. ನೀವು ಬರ್ಬೇಕ ದೇವ್ರ ಆಲಯ ಕಾಣಿಸ್ಕೊಳ್ಬೇಕ ದೇವ್ರ ವಾಕ್ಯ ಹೇಳ್ಬೇಕು. ನಾವ್ ಇಲ್ಲಿ ಕೂತ್ ಕೇಳಿಸ್ಕೊಂಡು ಭಾಳ ಚಂದ ಇದ್ರ ವಾಕ್ಯ. ಮುಂದಿನವ್ರು ಬರ್ತೀರಿ ನೋಡಿ, ಕೆಲಸ ಇಲ್ಕ ಬರ್ತೇನ್ರಿ. ಕೆಲಸ ಇದ್ರೆ ಮತ್ತೆ ಇಲ್ಲೇ ತಿನ್ಕೋತ ಆರಾಮ್ ಇಲ್ಲೇ ಕೇಳಿಸ್ತದ. ಹಂಗಾದ್ರೆ ಆಲಯ ಯಾಕ? ಯೇಸು ಸ್ವಾಮಿ ಯಾಕ? ಪರಲೋಕವನ್ನು ಬಿಟ್ಟು ನನಗಾಗಿ ನಿನಗಾಗಿ ಯೇಸು ಸ್ವಾಮಿ ಲೋಕದಲ್ಲಿ ದನದ ಕೊಟ್ಟಿಗೆಯಲ್ಲಿ ಒಂದು ಬಟ್ಟೆಯನ್ನು ಹುಟ್ಟಿ ಸುತ್ತಿಕೊಂಡು ನನಗಾಗಿ ನಿನಗಾಗಿ ಒಂದು ದನದ ಕೊಟ್ಟಿಗೆಯನ್ನು ಹುಟ್ಟಿ ಬಂದಿರುವಾಗ ಆತನಿಗಾಗಿ ನಾವು ಯಾಕೆ ಆಲಯಕ್ಕೆ ಬರಬಾರ್ದು? ಆತನಿಗಾಗಿ ಯಾಕೆ ನಾವು ಉಪವಾಸ ಮಾಡಬಾರ್ದು? ಆತನಿಗೆ ಯಾಕೆ ನಾವು ಮನಕಾಲು ಉಡಬಾರ್ದು? ಆತನಿಗೆ ಯಾಕೆ ನಾವು ಚೇರ್ ಮೇಲಾಗ್ಲಿ ಕೆಳಗಡೆ ಆಗ್ಲಿ ಕೂತ್ಕೋಬಾರ್ದು? ಆಮೇಲೆ ತಗ್ಗಿಸ್ಕೊಡ್ರಿ ದೇವ್ರ ಮುಂದೆ, ದೇವ್ರು ಹೆಚ್ಚಿಸ್ತಾರ. ಆಮೇಲೆ ನಿನ್ನ ಹತ್ರ ಏನಿಲ್ಲಲ್ಲ, ಕಾಲಿಲ್ಲ, ಬಂಗ್ಲಿಲ್ಲ, ಏನಿಲ್ಲ ಅಂದ್ರೆ ಕೈ ಬಿಟ್ಟು ಬೇಡ್ಕೊಳ್ರಿ. ಕೈ ಬಿಟ್ಟು ಕರ್ತನ ಹತ್ರ ಬೇಡ್ಕೊಳ್ಳು, ಕರ್ತನ ಕೊಡ್ತಾರ. ಆಮೇಲೆ ದೇವ್ರಿಗೆ ಯಾವ್ದೋ ಸದಲ್ಲ. ಕಾರ, ಬೈಕ, ಮಣಿ ಎಷ್ಟು ಖರ್ಚಾಗತ್ತೆ ಗೊತ್ತೈತೇನೆ? ನೀವು ಕ್ಯಾಲ್ಕುಲೇಷನ್ ಮಾಡಿ ದೇವ್ರಿಗೆ ಹೇಳ್ಬೇಡ್ರಿ. ದೇವ್ರಿಗೆ ಎಷ್ಟು ಖರ್ಚಾಗೈತೆ? ಬೈಕ್ ತಗೋಬೇಕಾದ್ರೆ 1 ಲಕ್ಷ ರೂಪಾಯಿ ಬೇಕೀಗ. ನಿನಗೆ 1 ಲಕ್ಷ ರೂಪಾಯಿ ದೊಡ್ಡದ, ದೇವ್ರಿಗೆ ದೊಡ್ಡದಲ್ಲ. ದೇವ್ರಿಗೆ ದೊಡ್ಡದಲ್ರಿ. 5-6 ಲಕ್ಷ ರೂಪಾಯಿ ಕಾರ್ ಬೇಕು, ಅದನ್ನ ತಗೋತಿ. 10-15 ಲಕ್ಷ ರೂಪಾಯಿ ಮನಿ ಕಟ್ಬೇಕಾದ್ರೆ ಆಗುದಿಲ್ಲವ. ಇದ ಮನ್ಯಾಗ 10,000 ರೂಪಾಯಿ, 500 ರೂಪಾಯಿ, 1000, 5 ರೂಪಾಯಿ ಬಾಡಿಗೆ ಕಟ್ಕೊ ತಗೊಂಡ್ ಹೋಗಿರ್ತಕ್ಕ. 10,000, 50,000, 2 ಲಕ್ಷ, 5 ಲಕ್ಷ ನಿನಗ್ ದೊಡ್ಡದು, ನನಗ್ ದೊಡ್ಡದು.
ಪರಲೋಕ ಆಕಾಶ ಭೂಮಿ ಉಂಟು ಮಾಡಿ ದೇವ್ರು ದೊಡ್ಡದಲ್ಲ. ಪರಲೋಕದಲ್ಲಿ ನಡೆಯುವಂತ ಹಾದಿಗಳು ಬಂಗಾರದ ಬೀಗ ಅಂತ ಹೇಳ್ತದೆ ದೇವ್ರು. ಕಾರ್ ತಳಗೆ ಬಂಗಾರ ಇಟ್ಕೊಂಡು ದೇವ್ರಿಗೆ ಇದು ಯಾವ ದೊಡ್ಡ ಲೆಕ್ಕ? ಕೇಳ್ರಿ, ಬೇಡಿಕೋ ನಿನಗೆ ದೊರೆಯುತ್ತದೆ, ಬೇಡಿಕೊಳ್ಳಲು ನಿಮಗೆ ದೊರೆಯುತ್ತದೆ. ಯೇಸು ಸ್ವಾಮಿ ಹೇಳಿದ, ನಾ ಹೇಳ ಮತ್ತೆ ಯೇಸು ಸ್ವಾಮಿನೇ ಹೇಳ, ಬೇಡ್ಕೊಳ್ರಿ ದೊರೀತೈತೆ. ಹೌದಲ್ಲ? ಮತ್ತೆ ಬೇಡ್ಕೊಳಕ್ ನಿಮ್ಗೇನ? ದೇವರು ನೀವು ಬೇಡ್ಕೊಳ್ಳಿ, ನೀವು ಕೊಡ್ಬೇಕಂತ ಯೇಸು ಸ್ವಾಮಿ ತನ್ನ ಪರಲೋಕದ ಪದವಿ ಬಿಟ್ಟು ಒಂದು ದಂಧದ ಕಟ್ಟಗಳು ಹುಟ್ಟಿ ಬಂದ. ಯೇಸು ಸ್ವಾಮಿ ಹುಟ್ಟಿ ಬಂದಿದ್ದ ಇದಕ್ಕೆ ನೀನು ಕೊಡ್ಬೇಕಂತ ಹೇಳಿ, ನಿನ್ನ ಬದುಕಿಸ್ಬೇಕಂತ ಹೇಳಿ, ನಿನ್ನ ಪಾಪದಿಂದ ಬಿಡಿಸ್ಬೇಕಂತ ಹೇಳಿ, ನಿನ್ನನ್ನು ಐಶ್ವರ್ಯವಂತನಾಗಿ ಮಾಡ್ಬೇಕಂತ ಹೇಳಿ, ತೆಳಗಿರೋ ನಿನ್ನನ್ನು ಮೇಲೆ ತರಬೇಕಂತ ಹೇಳಿ, ನಿನ್ನ ಕೊರತೆಗಳನ್ನು ನೀಗಿಸ್ಬೇಕಂತ ಹೇಳಿ, ನಿನ್ನ ಸಮಸ್ಯೆಗಳನ್ನು ನೀಗಿಸ್ಬೇಕಂತ ಹೇಳಿ. ಆಮೇಲೆ ಒಂದು ರಿಪೋರ್ಟ್ ಎಲ್ಲ ಸಮಸ್ಯೆ ಇರ್ತದೆ, ಒಂದು ರಿಪೋರ್ಟ್ ಎಲ್ಲ ಸಮಸ್ಯೆ. ನೋಡ್ರಿ, ಇದು ರಿಪೋರ್ಟ್, ಇದ್ರಾಗ ನಿನಗೆ ಈ ಸಮಸ್ಯೆ ಐತೆ ಬಂದೈತೆ, ಮೇ ಬಿ ಇದಕ್ಕೆ ಖರ್ಚಾಕೈತೆ, ಒಂದೆರಡು ಖರ್ಚು ಮಾಡೋದು ಸುದ್ದ ಆಗೋದಿಲ್ಲ ಅಂತ ಹೇಳ್ತಾನೆ ಡಾಕ್ಟರ್ ಅನ್ಕೊಂಡು. ಒಟ್ಟು ರೊಕ್ಕ ಕೊಟ್ಟ ಅದನ್ನ ಮಾಡೋ ಬದಲಿ ಸತ್ತು ಹೋದ್ರೆ ಚಲೋ ಇರ್ತೈತಿ, ಸುಳ್ಳ ಯಾಕೆ ರೊಕ್ಕ ಖರ್ಚು ಮಾಡೋನು, ಅದ ರೊಕ್ಕ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮುಂದಿನವ್ರಿಗೆ ಹಾಕೈತಿ ಅಂತೇಳಿ ಅರ್ಧ ಜೀವ ಅಲ್ಲೇ ಬರ್ತಿದ್ದ. ದೇವ್ರ ಯಾಕಾರ ನಾವು ಬದುಕಿಸಿದಪ್ಪ, ಸಾಯಿ ನನಗೆ ಕೊಲ್ಪ ಅಂತ ಬೆಳ್ಕೊತಿರ್ತೀರಿ ನೀವು. ದೇವ್ರನ್ನು ಸಾಯಕ ದೇವ್ರು ಇಟ್ಟಿಲ್ಲ, ನೀವು ಸಾಯ್ಬೇಕು, ದೇವ್ರನ್ನ ಕೊಡ್ಬೇಕಂದ್ರೆ ನೀವು ಈ ಲೋಕದಾಗ ಹುಟ್ಟಿಸಲಿಲ್ಲ. ದೇವ್ರ ಈ ಲೋಕಕ್ಕೆ ತರ್ತಾನೆ ಇರಲಿಲ್ಲ. ನೀವು ಒಂದು ಉದ್ದೇಶ ಇಟ್ಟು ದೇವ್ರನ್ನ ಹುಟ್ಟಿಸ. ತಾಯಿಯ ಗರ್ಭದಲ್ಲಿ ಆತನ ಕಣ್ಣುಗಳು ನಿಮ್ಗೆ ಯಾಕೆ ಬರ್ತೈತಿ? ತಾಯಿಯ ಗರ್ಭದಲ್ಲೇ ನಿಮ್ಮ ಹೆಸರು ಕರೆದಾನ, ಯಾಕಂದ್ರೆ ಏನೋ ಒಂದು ಉದ್ದೇಶ ಐತಿ. ಆಮೇಲೆ ಉದ್ದೇಶ ಇಟ್ಟು ದೇವ್ರು ನನ್ನ ಈ ಲೋಕಕ್ಕೆ ತರಲಿಲ್ಲ. ಈ ರಿಪೋರ್ಟ್ ನ ಹೆಂಗೈತಂದ್ರೆ ಪ್ರೇಯರ್ ಮಾಡಿ ಮನಕಾದವ್ರು ಪ್ರಾರ್ಥನೆ ಮಾಡಿ ಹೋಗೋ ಈ ರಿಪೋರ್ಟ್ ಬೇರೆ ಇರ್ತೈತೆ. ಆಮೇಲೆ ಇದು ನಾರ್ಮಲ್ ಇರ್ತೈತಿ, ಇದು ದೇವ್ರ ಕೆಲಸ. ಈ ರಿಪೋರ್ಟ್ ಬೇಡ, ಈ ರಿಪೋರ್ಟ್ ನಲ್ಲಿ ನೀವು ಅರ್ಧ ಹೋಗಿದ್ರೆ ಇದ ಒಂದ ಸಾಕು ಹೇಳಲ್ಲ. ಇನ್ನೇನು ನನ್ಗೆ ಗೊತ್ತಿದ್ದಾಳ, ಅಲ್ಲೂ ಗೊತ್ತಿದ್ದಾಳ. ಈ ರಿಪೋರ್ಟ್ ನಾನು ಅದ್ರ ಬಗ್ಗೆ ಚಿಂತಿಲ್ಲ ನಮ್ಗ. ದೇವ್ರು ಮಾಡ್ತಾನೋದಿಲ್ಲ. ಇದ್ರ ಮೇಲೆ ನಾವು ಅರ್ಧ ಸುಸ್ತಾಕಿ ನಮ್ಮ ನಂಬಿಕೆ ಹಾಳು ಮಾಡಿ, ಮನೆಯವ್ರ ನಂಬಿಕೆ ಹಾಳು ಮಾಡಿ, ನಮ್ಮವ್ರ ನಂಬಿಕೆ ಹಾಳು ಮಾಡಿ, ಚರ್ಚಿಗೆ ಬರೋಣ ಬಿಡಿಸಿ ನಾವು ಬಿಟ್ಟು ಒಂದು ದಿನ ಏನ್ ಮಾಡ್ದ, ದೇವ್ರ ನನಗೆ ಹಿಂಗಾಗಿತ್ತು ಅದಕ್ಕೆ ನಾನು ಹಿಂಗಾಯ್ತು ಅಂತೇಳಿ ದೇವ್ರ ಮುಂದೆ ಇಂತಾಗಿಲ್ಲ, ನಾನು ನಿನಗಾಗಿ ಅದ್ಭುತ ಮಾಡಕ್ ರೆಡಿ ಇದ್ದೇನಲ್ಲ, ನೀ ಕೇಳ್ಕೋಬೇಕಾಗಿತ್ತು ಅಂತ ದೇವ್ರು ಅವಾಗ ನಿಮ್ಗೆ ಕೇಳಿದ್ರೆ ಹೇಳ್ಬಿಡು ಸ್ವಾಮಿ, ಅರ್ಧ ಟೈಮ್ ಅಲ್ಲೇ ಆಗಿತ್ತು, ಸೋಳ ಏನೈತಿಲ್ಲ, ಅರ್ಧ ಜೀವನ ಟಿವಿ ನೋಡ್ಕೋತ ಮೊಬೈಲ್ ನೋಡ್ಕೋತ ಹಾಸಿಗೆ ಮೇಲೆ ಬಿದ್ದಾಗ ಕಳೆದ್ ನಿಂತೀರಿ. ಆತನ ಹೆಸರು ಅದ್ಭುತ ಸ್ವರೂಪ, ಅದ್ಭುತ ಮಾಡ್ತಾನೆ. ಪರಾಕ್ರಮಿಯಾದ ದೇವರು, ಯುದ್ಧದಿಂದ ಅವನು ಎಲ್ಲವನಿಗೂ ಮಾಡ್ತಾನೆ. ಆಮೇಲೆ ಅವನಿಗೆ ಸಾಧ್ಯವಾದದ್ದು ಯಾವುದೂ ಇಲ್ಲ. ನಿತ್ಯನಾದ ತಂದೆ. ನನ್ ಪ್ರಾರಂಭ ಹೇಳಿದ್ರ ಫೋನ್ ಮಾಡ್ತಾನಂದ್ರೆ ಫೋನ್ ಸ್ವಿಚ್ ಆಫ್ ಹೋಗ್ಬೋದು, ಬರ್ತಾನಂದ್ರೆ ಬರದೇ ಇರ್ಬೋದು, ಕೊಡ್ತಾನಂದ್ರೆ ಕೊಡದೇ ಇರ್ಬೋದು, ಇವತ್ತಿದ್ದಾರೆ ನಾಳೆ ಇಳಿದೇ ಇರ್ಬೋದು. ನಿತ್ಯನಾದ ತಂದೆ 24 hours ಯಾವಾಗಲೂ ಇರುವಂತ ದೇವ್ರು. ಆಮೇಲೆ ಯಾವಾಗಲೂ ನೀವ್ ಅನ್ಕೋದು ನಾವು ಅನ್ಕೋದು, ಕಣ್ಣು ರೆಪ್ಪೆ ಮುಚ್ಚದಂಗೆ ನಮ್ಗೆ ಕಾಯ್ತಿರ್ತಾನೆ. ಆಮೇಲೆ ಕಣ್ಣು ರೆಪ್ಪೆ ಮುಚ್ಚದಂಗೆ ನಮ್ ದೇವ್ರು ಕಾಪಾಡ್ತಾರೆ 24 hours. ಕೆಲವು ATM 24 hours ATM ಅಲ್ಲಿ ದುಡ್ಡು ಇರ್ತೈತೆ. ಹೇಗೆ ಕೆಲವು ATMದಾಗ 24 ತಾಸು 2 ತಾಸಿಗೆ ಕರೆಯಾಗ ಇರ್ತಾವ, ಮತ್ತ ಅವ್ರು ಬಂದು ಹಾಕೋತಾಗ ವೇಟ್ ಮಾಡ್ಬೇಕು ನಾವು. ಹೌದ್ರೆ ಹೌದಲ್ಲ? ಆದ್ರೆ ದೇವ್ರ ಹಂಗಲ್ಲ. 24 ತಾಸು ತಗೊಂಡ್ಮೇಲೆ ಎಲ್ಲ ಅದ್ಭುತಗಳದಾವ. 24 ತಾಸು ನಿಮಗೆ ಬೇಕಾದ್ರೆ ಎಲ್ಲ ಅವ್ನು ಐತಿ ಕೊಟ್ಟೆ ಕೊಡ್ತಾರೆ. ನಾವು ಬೇಡ್ಕೊಳ್ಬೇಕು, ನಾವು ಕೇಳ್ಕೊಳ್ಬೇಕು. ಆತ ನನಗಾಗಿ ನಿನಗಾಗಿ ಲೋಕಕ್ಕೆ ಬಂದ. ಆಮೇಲೆ ಸಮಾಧಾನದ ಪ್ರಭು ಅಂತ. ಸಮಾಧಾನ ಇಲ್ಲಪ್ಪ, ಏನ್ ಮಾಡ್ತಿ, ಏನ್ ಮಾಡೋದು, ಎಲ್ಲ ಐತಿ, ಸಮಾಧಾನ ಇಲ್ಲ. ಏನ್ ಎಲ್ಲರೂ ಬಾಯಿ ಬಿಡಲಿಲ್ಲ, ಎಲ್ಲರೂ ಹೋಗ್ಬಿಟ್ಟು ಹಾಕೊಳ್ಳೇನ, ಎಲ್ಲರೂ ಎತ್ತರ ಹೋಗಿ ಊರ್ ಬಿಟ್ಟು ಹೋಗ್ಲೇನ, ಊರ್ ಬಿಟ್ಟು ಹೋಗಕ್ ದೇವ್ರ ನೀವು ಊರ ಇಟ್ಟಾನ, ಬಾಯಿ ಬೀಳಾಕ ನಿಮ್ಗೆ ದೇವ್ರ ಇಟ್ಟಾನ, ವಿಷ ತಗೊಂಡು ಸಾಯಕ್ ದೇವ್ರ ಇಟ್ಟಾನ. ಇಲ್ಲ, ನನ್ನಲ್ಲಿರುವ ಸಮಾಧಾನವನ್ನ ಶಾಂತಿಯನ್ನ ನಿಮ್ಗೆ ಕೊಡ್ತೀನಿ ಕೇಳ್ಕೊಂತೇನೆ ಸ್ವಾಮಿ. ಅದನ್ನ ಕೇಳ್ಕೊಂಡಿಲ್ಲ, ಬಿಟ್ಟಿಲ್ಲ, ಬಾವಿ ನೋಡಿರಪ್ಪ, ವಿಷ ಯಾವ್ದೈತಿ ನೋಡಿದ್ರಪ್ಪ, ಸಾಯೋ ನಿರ್ಧಾರ ಮಾಡೇ ಬಿಟ್ರು. ದೇವ್ರ ವಿರುದ್ಧವಾಗಿ ಸತ್ಯರ ಪರಲೋಕ ಹೋಗುದಿಲ್ಲ ನೀವು. ಅಂತ ನಿರ್ಧಾರ ಯಾರು ಮಾಡಬಾರ್ದು. ವಿಷ ತಗೊಂಡ್ ಸಾಯ್ತಾನೆ, ಊಟ ಹಾಕೊಂಡು ಸಾಯ್ತಾನೆ, ಬಾವಿ ಸಾಯ್ತಾನೆ, ಅದು ದೇವ್ರ ವಿರುದ್ಧವಾದದ್ದು. ದೇವ್ರು ಯಾವಾಗ ಕರಿತಾನೆ ಅವಾಗ ಹೋಗುನು, ಅಲ್ಲಿವರೆಗೂ ದೇವ್ರು ಕೊಟ್ಟಿರುವಂತದನ್ನ ಅನುಭವಿಸನು, ಏನ್ ಬೇಕಾಗಿತ್ತು ಅದನ್ನೆಲ್ಲ ಕೇಳೋನು, ಇದ್ರು ಇಳಿದ್ರು ದೇವ್ರ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಆಮೆನ್. ಸಮಾಧಾನ ಪ್ರಭು ಆತನಲ್ಲಿರುವಂತ ಸಮಾಧಾನ ಕೊಡ್ತಾನೆ. ನಿನ್ನ ಸಮಾಧಾನ ಬೇರೆ, ಅವನು ಕೊಡೋ ಸಮಾಧಾನ ಬೇರೆ, ಅದು ಶಾಶ್ವತವಾಗಿರ್ತದೆ. ಆಮೇಲೆ ಕೇಳ್ಕೋ, ದೇವ್ರ ಹತ್ರ ಸಮಾಧಾನ ಕೊಟ್ಟೆ ಕೊಡ್ತಾನೆ. ಆಮೇಲೆ ಏನಂತೆ, ಅವನ ಮುಖಾಂತರ ದಾವೀದನ ಸಿಂಹಾಸನ ಆಡಳಿತ ಅಭಿವೃದ್ಧಿ ಆಗುವುದು. ದಾವೀದನ ಸಿಂಹಾಸನ ದೇವರು ಅಭಿವೃದ್ಧಿ ಮಾಡ್ತಾನೆ. ದಾವೀದ ಯಾರ?
ದೇವ್ರ ಮಗ ಹೌದಲ್ಲ, ಅವ ಮನುಷ್ಯ ಹೌದಲ್ಲ, ಅವ ಮನುಷ್ಯ. ದೇವ್ರ ನಮಗೆ ದೇವ್ರ ಮಗ. ನೀವ್ ಯಾರ? ನೀವು ಮನುಷ್ಯ, ನಾನು ಮನುಷ್ಯ, ನಾವು ದೇವ್ರ ಮಕ್ಕಳು ಹೌದಲ್ಲ. ದಾವೀದನನ್ನು ಅಭಿವೃದ್ಧಿ ಪಡಿ ದೇವ್ರು ನಮ್ಮನ್ನು ಅಭಿವೃದ್ಧಿ ಪಡಿಸೋದಿಲ್ಲ, ನಮ್ಮನ್ನು ಆಶೀರ್ವಾದ ಮಾಡೋದಿಲ್ಲ, ಮಾಡ್ತಾನೆ. ದಾವೀದ ಕೇಳಿದ, ಆರಾಧನೆ ಮಾಡಿದ, ಸ್ತುತಿ ಪದಗಳನ್ನು ಮಾಡಿದ. ದೇವರ ಹತ್ರ ಯಾವಾಗಲೂ ನಾನು ಕಣ್ಣೆತ್ತಿ ಬರ್ತೇನೆ, ನೋಡುತ್ತೇನೆ, ಸಹಾಯವೆಲ್ಲಿಂದ ಬರ್ತದೆ, ಭೂಮಿ ಆಕಾಶ ಉಂಟು ಮಾಡಿದ್ವಿ ಯೆಹೋವನಿಂದಲೇ ಅಂತ ಕೇಳ್ತಿದ್ದೆ. ನಾವು ಅವ್ರ ಕೇಳೋದ್ರಪ್ಪ, ನನಗೆ ಆ ಹವ್ಯಾಸ ಇಲ್ಲ, ದೇವ್ರ ಹತ್ರ ಕೇಳ್ತಾನೆ ಅಂತ. ಯೆಹೋವನಿಗೆ ಕುರುಬನ ಕೊರತೆ ಪಡೋದು, ದೇವ್ರ ನನ್ನ ಯಾಕೆ ಕೊರತೆ ಪಡಲಿ, ಯಾಕೆ ಸಿದ್ಧಿ ಮಾಡಲಿ. ಹಿಂಗಿರುವುದರ ದೇವ್ರು ದಾವೀದನ ಅಭಿವೃದ್ಧಿ ಮಾಡಿದ. ಆ ರೀತಿಯಾಗಿ ಜೀವನ ಮಾಡಲಿ, ಪ್ರಾರ್ಥನೆ ಮಾಡಲಿ, ನಂಬಿಕೆ ಇರಲಿ, ದೇವರಿಂದ ಅಭಿವೃದ್ಧಿ ಪಡ್ತಾನೆ. ಏನ್ ಬಿಡಿಸೋ ಏನಿಲ್ಲ, ಇದ್ದಂಗೆ ಇರೋನು, ಇದ್ದಂಗೆ ಇರೋತ್ ನೀ ಬಾಯಿ ಅಂದ್ರೆ ಇದ್ದಂಗೆ ದೇವ್ರು ಹಂಗೆ ಹೇಳ್ತಾನೆ. ಪರಲೋಕ ಅಂತಂದ್ರೆ ದೇವ್ರು ಅವ್ರು ಹಂಗಿದ್ರು ಹಿಂಗಿದ್ರು ಅಂತ ಹೇಳಕ್ ಹೋಗ್ಬಿಡ. ಮತ್ತೆ ನೀನೇ ಭೂಲೋಕದಾಗ ಏನಿದೆ, ನಾ ಇದ್ದಂಗೆ ಇರ್ತದಿಲ್ಲ, ಇದ್ದಂಗೆ ಇರುವ ಸ್ವಾಮಿ ನಮ್ಮನ್ನು ಮೇಲಿನವ್ರಾಗಿ ಮಾಡಲು ಪ್ರೇಯರ್ ಮಾಡಿ, ಅಭಿವೃದ್ಧಿಗೊಳಿಸ ಸ್ವಾಮಿ ಅಂತ ಹೇಳಿ ಪ್ರೇಯರ್ ಮಾಡಿ. ಯಾಕಂದ್ರೆ ಆತನ ಹೆಸರು ಸಮಾಧಾನ, ಅದ್ಭುತ ಸ್ವರೂಪನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಆತನ ಮುಖಂದ್ರೆ ಎಲ್ಲ ಆಗ್ತದೆ. ಆತನಿಗೆ ಹೇಳುದು, ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಅಂತ ದೇವ್ರು ವಾಕ್ಯ ಆಗುತ್ತೆ. ಆಮೇಲೆ ಯೆಶಾಯ 55:8 ಹೋದ್ರೆ ಯಾರಾದ್ರು ಬೇಕು? ಯೆಶಾಯ 58ನೇ ಅಧ್ಯಾಯ 8ರಿಂದ 11 ಹೋದ್ರಿ. ಇದನ್ನು ಆಚರಿಸುವಾಗ ನಿಮಗೆ ಬೆಳಕು ಉದಯದಂತೆ. ಯೆಶಾಯ 55 ಯೆಹೋವನು ಹೀಗನ್ನುತ್ತಾನೆ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನು ಸಮೀಪದಲ್ಲಿರುವ ನಿಮ್ಮ ಪಕ್ಕದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ, ಬೇಡ್ಕೊಳ್ರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಿಡ್ಲಿ, ಕೆಡುಕನು ತನ್ನ ದುರಾಲೋಚನೆ ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಬಿಡ್ಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ದೇವರ ಕಡೆಗೆ ತಿರುಗಿಕೊಂಡು ಆತನು ಅವನನ್ನು ಕರುಣಿಸುವನು. ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವವನು. ಯೆಹೋವನು ಹೀಗೆನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವೋ ಆಮೆನ್. ದೇವರು ಚಪಾತಿ ದೇವರು ಯಾಕೆ ಬಂದಪ್ಪ ಅಂದ್ರ, ನಿನ್ನ ಕಷ್ಟ ಕಾಲದಲ್ಲಿ ನಿನಗೆ ಸಿಗಬೇಕು, ಕಷ್ಟ ಕಾಲದಲ್ಲಿ ನೀನು ಬೇಡ್ಕೊಂಡಿದ್ದು ಕೊಡ್ಬೇಕಂತ ದೇವ್ರು ನನಗಾಗಿ ಹುಟ್ಟಿ ಬಂದ. ಆಮೇಲೆ ಹೇಳ್ತಾನಂದ್ರೆ ನಿನ್ನ ಅಪರಾಧಗಳನ್ನು ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ. ಆಮೇಲೆ ಏನಪ್ಪ ಅಂದ್ರೆ ಕೆಟ್ಟ ಆಲೋಚನೆ ಬಿಟ್ಟು ಒಳ್ಳೆಯವನಾಗುವುದಾಗಿ ಹೇಳುವುದಕ್ಕಾಗಿ. ಅಲ್ಲಿ ದೇವ್ರು ವಾಕ್ಯ ಹೇಳ್ತದೆ ಏನಪ್ಪಾ ಅಂದ್ರೆ, ಬಹಳ ಸುಂದರವಾಗಿ ಹೇಳ್ತದೆ, ದೇವರ ಮಗನೇ, ದೇವರ ಮಗಳೇ, ನೀವೇನು ಆಲೋಚನೆ ಮಾಡೋದಲ್ಲ, ಅದು ನನ್ನ ಆಲೋಚನೆ ಅಲ್ಲ. ನಿಮ್ಮದ ಬೇರೆ, ನಂದೇ ಬೇರೆ. ನಿಮ್ಮ ಮಾರ್ಗ ಏನಿದೆ ಅದು ಬೇರೆ, ನನ್ನ ಮಾರ್ಗ ಬೇರೆ. ನಾನು ಆಗಲೇ ಹೇಳಿದೆ, ದೇವ್ರನ್ನ ಇಟ್ಟ ಇರ್ತೀನಿ, ನಿನ್ನ ಇಟ್ಟದಾಗ ಇಡಕ್ ಬಂದಿಲ್ಲ ನಾ. ನೀನ್ ಇಟ್ಟ ಹಿಡಿದು ನಿಂಗೆ ಇಟ್ಟ ಕೊಡೋದು, ನೀನ್ ಹಿಂಗೆ ಇಡಕ್ ನಾನು ನೀನ್ ಬಂದಿಲ್ಲ. ಹಂಗಿಡಿದ್ರೆ ಪರಲೋಕದಾಗ ಯುದ್ಧ ಮಾಡ್ತೀನಿ. ಪರಲೋಕನ ಬಿಟ್ಟು ಭೂಲೋಕಕ್ಕೆ ಬಂದಿದ್ದೆ ಎದಕ್ಕಪ್ಪ ಅಂದ್ರ, ನೀನು ನಾನಿರುವ ರೀತಿಯಲ್ಲಿ ಇರ್ಬೇಕು ಅಂತ. ಆಮೇಲೆ ನಾನು ಅನುಭವಿಸಿದ ಪರಲೋಕದಲ್ಲಿ ಅನುಭವಿಸಿದ ಸಕಲ ಆಶೀರ್ವಾದ ಭೂಲೋಕದಲ್ಲಿ ನೀನು ಅನುಭವಿಸ್ಬೇಕು ಅಂತ, ನರಕದಿಂದ ನಿನ್ನ ಬಿಡಿಸಿ ಪರಲೋಕಕ್ಕೆ ಕರ್ಕೊಂಡು ಹೋಗ್ಬೇಕಂತ. ಆಮೇಲೆ ನಿಮ್ಮ ಆಲೋಚನೆಗಳು ಬೇರೆ ರೀ. ನೀವು ಆಲೋಚನೆ ಯಾವಾಗಲೂ ಚಿಕ್ಕದೆ, ದೇವ್ರ ಕೈಗೆ ಒಪ್ಪಿಸ್ಕೊಡ್ರು, ದೇವ್ರು ಯಾವಾಗಲೂ ಆಲೋಚನೆ ದೊಡ್ಡದು. ಆಮೇಲೆ ಆಮೇಲೆ ನಿಮ್ಮ ಆಲೋಚನೆಗಳಿಂದ ದೇವರ ಆಲೋಚನೆ ಉನ್ನತ. ದೇವ್ರೆ, ನನ್ನ ಚಿತ್ತವಲ್ಲದೆ ನಿನ್ನ ಚಿತ್ತವೇ ನೆರವೇರಲ್ಲ ಅಂತ ಪ್ರೇಯರ್ ಮಾಡಿ. ನಾವೆಲ್ಲ ಪ್ರೇಯರ್ ಮಾಡ್ತೇವೆ, ಎಲ್ಲ ಪ್ರೇಯರ್ ಮಾಡ್ತೇವೆ, ಕೊಡಿಗೆ ಏನ್ ಮಾಡ್ತಾವ, ಅಪ್ಪ ನಮಗೆ ಹೋಗ್ಬಿಡ್ತಾವ. ಹಾಗೆ ಮಾಡೋದು ದೇವ್ರೆ, ನನ್ನ ವಿಷಯದಲ್ಲಿ, ನನ್ನ ಜಾಬ್ ವಿಷಯದಲ್ಲಿ, ನನ್ನ ಕೆಲಸ ವಿಷಯದಲ್ಲಿ, ನನ್ನ ಮದುವೆ ವಿಷಯದಲ್ಲಿ, ವಿದ್ಯಾಭ್ಯಾಸ ವಿಷಯದಲ್ಲಿ, ಅಪ್ಪ ಕರ್ತನಲ್ಲಿ ಏನ್ ಬೇಕಲ್ಲ ನಿನಗೆ. ಆಮೇಲೆ ಇನ್ನು ಕೆಲವರು ಏನೋ ಮನೆ ಕಟ್ಟಬೇಕಾಗಿರ್ತೈತಿ, ಪ್ರಮೋಷನ್ ಬೇಕಾಗಿರ್ತೈತಿ. ದೇವ್ರೆ, ನನ್ನ ಚಿತ್ತ ಅಲ್ಲ, ನಿನ್ನ ಚಿತ್ತ ಆಗಲ್ಲ ಪ್ರೇಯರ್ ಮಾಡಿ. ದೇವ್ರ ಚಿತ್ತ ಬಹಳ ಉನ್ನತವಾದದಿತ್ತಂದ್ರ, ನಾ ಜವಾನ ಆಗಿರ್ತಾನಂತ ನೀ ಬಡ್ಕೊಂಡ ದೇವ್ರನ್ನ ಒಬ್ಬ ಅಧಿಕಾರಿಯಾಗಿ ನಡಿಬೇಕಂತ ಆಸೆ ಇತ್ತಂದ್ರ, ಅಧಿಕಾರಿ ಆಗೋ ಚಲೋಣ, ಜವಾನ್ ಆಗೋ ಚಲೋಣ? ಯಾವ ಚಲೋ? ಯಾವ ಅಧಿಕಾರಿ ಕೇಳ್ಬಿಡ, ದೇವ್ರ ತೀರ್ಮಾನ ಮಾಡ. ಯಾವ ಅಧಿಕಾರ? ಅಧಿಕಾರಿನ ಯಾವ್ದೋ ಅಧಿಕಾರಿ ಇರಲಿ. ಹಲ್ಲೆಲೂಯಾ. ಸರ್, ಇರಾಕ್ ಮನಿ ಅಲ್ರಿ, ಸುತ್ತರಿಗೆ ಅಷ್ಟು ಪತ್ರಾಸ್ ಬಡದ, ಇಲ್ಲ ಒಂದ್ ಕಡೆ ಹೆವಿ ಕಟ್ಟಿ ಮ್ಯಾಲೊಂದು ಏನಾರ ತಟ್ಟು ಕಟ್ಟಿ ಇರ್ಬೇಕಂದ್ರೆ ನೀ ಹೇಳ್ತಿ. ನಿನ್ನ ಆಲೋಚನೆ ದೇವ್ರ ಆಲೋಚನೆನ
ಚಂದಾಗಿ ಕಟ್ಟು, ಮಣಿ ಚಂದಾಗಿ ಕಟ್ಟು. ಯೆಹೋವನ ಕಟ್ಟುವ ಮಣಿ, ಯೆಹೋವನ ಕಟ್ಟಿದ್ರೆ ಕಷ್ಟಪಡೋದು ವ್ಯರ್ಥ. ದೇವ್ರ ಮಣಿ ಕಟ್ತಾನೆ, ನೀ ಪ್ರಾರ್ಥನೆ ಮಾಡು. ದೇವ್ರ ಪ್ಲಾನ್ ಹೆಂಗಿರ್ತೈತಿ? ಸುಂದರವಾದ ಕಲ್ಲಿನಾಗರ ಇಟ್ಟಂಗೆ ಕಟ್ಟಿ ಕಿಸಿನ ಶಿಲಾಪ್ ಹಾಕೊಂಡು ದೇವ್ರ ಇರ್ತೈತಿ. ಸದ್ಯಕ್ಕೆ ಅವ್ನ ಪತ್ರದ್ದು ಹಂಚಾಕೋ, ಮುಂದಿನ ದಿನಗಳಲ್ಲಿ ನಾನು ಒಂದು ಸುಂದರವಾದ ಕಟ್ತಾನೆ ದೇವ್ರ ಆಲೋಚನೆ. ಹಿಂಗ ವರ್ಷಕ್ಕೆಲ್ಲ ಟೈಮ್ ಹಾಕ್ಬೇಕಂತ ದೇವ್ರ ಆಲೋಚನೆ. ಬ್ಯಾಡ ಸ್ವಾಮಿ, ತಿಂಗಳಿಗೊಮ್ಮೆ ವಾರಕ್ಕೊಮ್ಮೆ ಶನಿಯಲ್ಲಿ ಸಾಕ್ಸೋ ತಿಂಗ ಇರ್ತದೆ ಅನ್ನೋದೇನು ಆಲೋಚನೆ. ಶನಿ ಸಾಲ ಚಲೋನ, ಪರಿಶೀಲನೆ ಚಲೋ ಬಿಡು. ದೇವ್ರ ಆಲೋಚನೆ ಹೆಂಗಿರ್ತಾವ ಅವನು. ಸೈಕಲ್ ಐತಪ್ಪ, ದೇವ್ರ ನಡ್ಕೋತ ಅಡ್ಡಾಡ್ಬಿಡ್ತೀವಿ, ಸೈಕಲ್ ಸಾಕಾಗ್ತಾರೆ ನಿಂದ ಆಲೋಚನೆ. ಸೈಕಲ್ ಕಿತ್ತರ ಕಾರ್ ಬೈಕ್ ತಗೊಂಡು ದೇವ್ರ ಆಲೋಚನೆ. ನಿಮ್ಮ ಆಲೋಚನೆ ನನ್ನ ಆಲೋಚನೆ ಉನ್ನತವಾದ. ನೀವು ಹೋಗೋ ಮಾರ್ಗಗಳಿಂದ ದೇವ್ರು ನಡೆಸುವಂತ ಮಾರ್ಗ ಬಹಳ ಉನ್ನತವಾದ. ಆಮೇಲೆ ದೇವ್ರ ಚಿತ್ತಕ್ಕೆ ಒಪ್ಪಿಸ್ಕೊಡ್ರಿ. ದೇವ್ರ ಚಿತ್ತಕ್ಕೆ ಒಪ್ಪಿಸ್ಕೊಟ್ರಪ್ಪ ಅಂದ್ರೆ ಅದಕ್ಕೆ ದೇವ್ರು ನನಗಾಗಿ ನಿನಗಾಗಿ ಕೂಸನಾಗಿ ಮಗುವಾಗಿ ಯೇಸು ಹುಟ್ಟಿ ಬಂದಿರೋದು. ನಮ್ಮ ಏನಿದಂತ ಹುಟ್ಟಿ ಬಂದಿದ್ದೆ ಇಲ್ಲಿ ದನದ ಕೊಟ್ಟಿಗೆ. ಈಗ ಎಲ್ಲಿದಂತ ಯೆಶಾಯ ಏನ್ ಹೇಳ್ತಾನೆ? ಹೇಳಿದಂತ ನಮ್ಮ ಪಕ್ಕದಲ್ಲಿ ಅವನ್ ಕೂಗಿ ಕಿವಿ ಕೊಡ್ರಿ, ಅವನ ಕಡೆ ತಿರುಗಿಕೊಡ್ರಿ ಅಂತ ಹೇಳ್ತಾನೆ ದೇವ್ರ ವಾಕ್ಯ. ದನದ ಕೊಟ್ಟಿಗೆಯಲ್ಲಿದ್ದ, ಮೊದಲಿದ್ದ ಪರಲೋಕದಲ್ಲಿದ್ದ, ಆಮೇಲೆ ಎಲ್ಲಿ ಬಂದ? ಭೂಲೋಕಕ್ಕೆ ಬಂದ. ಎಲ್ಲಿ ಹುಟ್ಟಿದ? ದನದ ಕೊಟ್ಟಿಗೆಯಲ್ಲಿ. ಪ್ರವಾದಿ ಯೆಶಾಯ ಹೇಳಿದ ಅಂತ ಹೇಳ್ತಾನ, ಹೇಳಿದ ಅಂತೇಳಿ ಪಕ್ಕದಲ್ಲಿರೋ ಕೈ ಕೊಟ್ಟರೆ ಯೇಸು ನಿನ್ನ ಪಕ್ಕದಲ್ಲಿ ಇದ್ದಾನೆ. ಆಮೇಲೆ ನಿಮಗೆ ಬೇಕಾದ್ರೂ ಕೊಡ್ತಾನೆ. ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದ. ಭೂಲೋಕದಾಗ ಎಲ್ಲೋ ಹುಟ್ಟಿ ನಮ್ಮ ಪಕ್ಕದಲ್ಲೇ ಬಂದ. ಪ್ರಕಟಣೆ ಹೇಳ್ಬೇಕು ಇನ್ನೊಂದು ಕಡೆ, ಬಾಗಿಲು ಬಳಿ ತಗೊಂಡು ಹೀಗೆ ಬಾಗಿಲ ಎಲ್ಲಿ ಬಂದ? ಈಗ ಪಕ್ಕದಲ್ಲಿ ಬಹಳ ಹತ್ತಿರ, 1 ಇಂಚ್ ಅದಾನ. ದೂರ ಎಲ್ಲ ತೆಗೆದು ಒಳಗೆ ಹಾಕೊಂಡು ಅವನ ಮಾರ್ಗದಲ್ಲಿ ನಡೆಸ್ತಾನೆ, ಅವನ ಆಲೋಚನೆ ನಡೆಸ್ತಾನೆ, ಉನ್ನತ ಸ್ಥಾನದಲ್ಲಿ ಇರ್ತಾನೆ. ಇದು ಬಾಗಿಲು ಅನ್ಕೊಂಡು ಅವನ್ ತೊಟ್ಟುವಾಗ ಬ್ಯಾಡ ಈಗ ಹೋಗೈತಂದ್ರ ನೀನು ಕೊಡ್ಬೇಕಂತ ತಗೊಂಡು ಹೊಳ್ಳಿ ಎಷ್ಟು ಬಹಳ ಹತ್ತಿರದಲ್ಲಿ ಬಂದು ಕೊಡಾಕತ್ ಬಂದಾನ. ಬಾಗಿಲ ತೆಗೆದು ಬಿಡೋದು ನಿಮಗೆ ಬಿಟ್ಟಿದ್ದೆ. ಆಮೇಲೆ ಕೊಡ್ಬೇಕಂತ ದೇವ್ರು ಬಂದಾನ, ತೆಗೆದು ಒಳಗೆ ಕರ್ಬರಿ. ಯೇಸು ದನದ ಕೊಟ್ಟಿಗೆ ಹುಟ್ಟಿದಲ್ಲ ಸ್ವಾಮಿ, ನೀನ್ ದನದ ಕೊಟ್ಟಿಗೆ ಹುಟ್ಟುವಂತ ಕೂಸಲ್ಪ, ನೀ ನನ್ನ ಹೃದಯ ಹುಟ್ಟು ಸ್ವಾಮಿ ಅಂತ ಬೇಡ್ಕೊಡ್ರ. ಆಮೇಲೆ ನೀನು ದನದ ಕೊಟ್ಟಿಗೆ ಹುಟ್ಟುವಂತ ವ್ಯಕ್ತಿ ಅಲ್ಲ ಸ್ವಾಮಿ, ಪರಲೋಕ ನಿನ್ನ ಸಿಂಹಾಸನ, ಭೂಮಿ ನಿನ್ನ ಪಾದಪೀಠ, ನನ್ನ ಹೃದಯದಲ್ಲಿ ಹುಟ್ಟು ಸ್ವಾಮಿ, ನನ್ನ ಮನೆಯಲ್ಲಿ ಹುಟ್ಟು ಸ್ವಾಮಿ, ನನ್ನ ಮನೆಯಲ್ಲಿ ಸ್ಥಳ ಕೊಡ್ತೀನಿ, ನನ್ನ ಹೃದಯದಲ್ಲಿ ಸ್ಥಳ ಕೊಡ್ತೀನಿ, ಯೇಸುವೇ ಬಾ ಅಂತ ಕರೀರಿ. ಆಮೇಲೆ ಯೇಸು ಸ್ವಾಮಿ ಬಂದಂದ್ರ ಅದ್ಭುತಗಳೇ ಬೇರೆ, ಅತಿಶಯ ಕಾರ್ಯಗಳೇ ಬೇರೆ, ಆ ನಡೆಯುವಂತ ಕಾರ್ಯಗಳೇ ಬೇರೆ. ಆಮೇಲೆ ಆಮೇಲೆ ದೇವ್ರ ಮಕ್ಕಳಲ್ಲ ನಾವು ಪಡೆಯಲ್ಲ. ಮೊದಲನೇ ಯೋಹಾನ 4ನೇ ಅಧ್ಯಾಯ 4ನೇ ವಚನ ಓದ್ರಿ. ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವರಾಗಿದ್ದರಿಂದ. ಪ್ರಿಯರಾದ ದೇವರ ಮಕ್ಕಳು ಯಾರಿಂದ ಹುಟ್ಟಿರಂತ? ದೇವರಿಂದ. ದೇವರನ್ನು ಉಂಟು ಮಾಡ್ಯಾನ, ದೇವರನ್ನು ಕಾಪಾಡ್ತಾನೆ, ದೇವರನ್ನು ಕಾಪಾಡ್ತಾನೆ. ಲೋಕದಲ್ಲಿರುವಾತನಿಗಿಂತ ನಮ್ಮಲ್ಲಿರುವವನು ದೊಡ್ಡವನು. ಆಮೇಲೆ ಲೋಕದಲ್ಲಿರುವಾತನಿಗಿಂತಲೂ ನಮ್ಮಲ್ಲಿರುವ ದೊಡ್ಡವನು. ಕೊನೆಯದಾಗಿ ಲಾಸ್ಟ್ 1ನೇ ಪೇತ್ರ 2ನೇ ಪೇತ್ರ 3ನೇ ಅಧ್ಯಾಯ 9ನೇ ವಚನ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಓಕೆ ಕೇಳಿಸ್ಕೊಡ್ರಿ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದಾನೆ. ಓಕೆ ಸಾಕು. ದೇವರು ಏನಂತೆ? ಕರ್ತನು ತಾನು ಮಾಡಿದ ವಾಗ್ದಾನಗಳನ್ನು ನೆರವೇರಿಸುವುದಕ್ಕೆ ತಡ ಮಾಡ್ತಾನೆ. ಕೆಲವರು ಅಂದುಕೊಂಡಿದ್ದಾರೆ, ಅರ್ಥ ಮಾಡಿಕೊಂಡಿದ್ದಾರೆ. ಆದ್ರೆ ದೇವರನ್ನು ಮಾಡವಲ್ಲ, ಏನು ವಾಗ್ದಾನ ಮಾಡಿದ್ರೆ ಅದನ್ನು ನೆರವೇರಿಸಂತ. ಆಮೇಲೆ ಪಕ್ಕದವ್ರ ಕೈ ಕೊಟ್ಟೇಳ್ರಿ. ನಿನ್ನ ಜೀವಿತದಲ್ಲಿ ಏನ್ ಅಂದುಕೊಂಡಿದ್ಯೋ ಅದು ಆಗುದಿಲ್ಲ ಅಂತ ತಿಳ್ಕೊಬೇಡ. ನನ್ನ ದೇವರು ವಾಗ್ದಾನಗಳನ್ನು ನೆರವೇರಿಸುವವನು, ನಿನ್ನನ್ನು ಆಶೀರ್ವದಿಸುತ್ತದೆ, ಬಿಡುವುದೇ ಇಲ್ಲ. ಆಮೇಲೆ ಇದು ದೇವ್ರ ಪಾರ್ಟಿ. ಇನ್ನ ಲೇಟ್ ಆಗಿದ್ದ ಆಂಬಲ್ಲ, ಇನ್ನ ಆಗೋದಿಲ್ಲ ಆಂಬಲ್ಲ ಅನ್ಕೋ ವಾಗ್ದಾನ. ಆಮೇಲೆ ಕೆಲವರು ಅಂದ್ಕೊಳ್ತಾರೆ, ನೀವು ಅಂದ್ಕೊಂಡ್ರೆ ನಿಮ್ದಾಲ ಅದೇನಾಗಿ ಬರ್ತದೆ ಬೈಬಲ್ ಕರೆಕ್ಟಿ ಸಭೆಯವರು ಅಂದ್ಕೊಂಡ್ರೆ ತಂಗಿಲ್ಲ.
ಅಲ್ಲೇನಾಗುತ್ತೆ ಇನ್ನೊಂದ್ಸರಿ ಹೋಗ್ತದೆ, ಕರ್ತನು ತನ್ನ ವಾಗ್ದಾನ ಅಂದ್ರೆ ವಾಕ್ಯಗಳಿಗೆ ಹೇಳ ವಾಕ್ಯಗಳನ್ನ ದೇವ್ರು ಮಾಡ್ಕೊಂಡಲ್ಲ, ಅದು ಮಾಡೋದಿಲ್ಲ ಆಕೈತಿಲ್ಲ. ಯಾವ ಕೆಲವ್ರು ಅಂದ್ಕೊಂಡಾರ, ಯಾರಂತ ಕೆಲವ್ರು ಅಂದ್ಕೊಂಡಾರ. ಕೆಲವ್ರೊಳಗೆ ನೀವು ಇದಾರೆ, ಮತ್ತೆ ನೀವು ಪರಿಚಯ ಮಾಡ್ತಾರೆ. ಕೆಲವ್ರೊಳಗೆ ನೀವು ಇದ್ದೀರ ಅಂದ್ರೆ ಇವತ್ತು ಬದಲಾಗಿ, ಇವತ್ತು ವಾಗ್ದಾನಗಳನ್ನ ನಂಬ್ರಿ. ಯೇಸು ನನಗಾಗಿ ಹುಟ್ಟಾನ ಅಂತ ನಂಬ್ರಿ, ದೇವ್ರು ಬದಲಾಯಿಸ ನಿಮ್ ಜೀವಿತ. ಆ ಕೆಲವ್ರೊಳಗೆ ನೀವು ಇದ್ರಿಪ್ಪ ಅಂದ್ರೆ ಹಿಂಗೆ ಇರ್ತೀವಿ. ಕೆಲವ್ರೊಳಗೆ ನೀವು ಇರಬೇಡ್ರಿ. ಕೆಲವ್ರು ಅಂದ್ಕೊಂಡಾರತ್ತ ದೇವ್ರು ಬಟ್ ಮಾಡಿ ನೀವ ಅಂದಿಲ್ಲ, ದೇವಶ್ವ ನೀನ ಅಂತಂದಿಲ್ಲ. ಕೆಲವ್ರು ಯಾರೋ ಅಂದ್ಕೊಂಡಾರ. ಯಾರೋ ಅಂದ್ಕೊಂಡು ನೀವೇ ಹಂಗ ಅನ್ಕೋತೀರಿ. ಅವ್ರು ಅನ್ಕೊಂಡ್ರೆ ನೀವ್ ಅನ್ಕೊಳಕ್ ಹೋಗ್ಬೇಡ್ರಿ. ಅವ್ರು ಏನೋ ಮಾಡ್ತಿರ್ತಾರೆ, ನೀವ್ ಹಂಗ ಮಾಡಕ್ ಹೋಗ್ಬೇಡ್ರಿ. ನೀವು ವ್ಯತ್ಯಾಸ ಉಳ್ಳವರು, ಪರಲೋಕದ ರಾಯಭಾರಿಗಳು ನೀವು, ರಾಜಕುಮಾರ್ತೆಯರು ನೀವು, ಪರಲೋಕದ ದೇವಾದಿ ದೇವನು ರಾಜ್ಯಾದಿ ರಾಜನಾದ ಯೇಸು ಕ್ರಿಸ್ತನ ಮಕ್ಕಳು ನೀವು. ಕೆಲವ್ರು ಯಾರೋ ಅಂದ್ಕೊಂಡಾರ, ನೀವ್ ಅನ್ಕೊಳಕ್ ಹೋಗ್ಬೇಡ. ನಾವೇನು ಅದ್ಭುತ ಕಾಲ ಆಮಲ್ಲ, ಏನ್ ಮನಿ ಕಟ್ತಲೆ ಆಮಲ್ಲ, ಮದುವೆ ಹಾಕೈತಿಲ್ಲ ಆಮಲ್ಲ, ಮಕ್ಳು ಹಾಕವಲ್ಲ ಆಮಲ್ಲ, ಕೆಲಸ ಸಿಗ್ತೈತಿಲ್ಲ ಆಮಲ್ಲ, ಪ್ರಮೋಷನ್ ಹಾಕೈತಿಲ್ಲ ಆಮಲ್ಲ, ಅದಾಕೈತಿಲ್ಲ ಇದಕ್ಕೆ ಏನೇನು ನೀವು ಜೀವಿತದಲ್ಲಿ ಇಳುವರೆಗೆ ಏನು ಪ್ರೇರ್ ಮಾಡಿಲ್ಲ ಅದು ಆಗೋದಿಲ್ಲ. ಕೆಲವ್ರು ಅಂದ್ಕೊಂಡಾರ, ನೀವು ಅನ್ಕೊಳಕ್ ಹೋಗ್ಬೇಡ್ರಿ. ಒಂದ್ ವೇಳೆ ನೀವು ಹಂಗೆ ಅನ್ಕೊಂಡ್ರೆ ಬದಲಾಗಿ ತಿದ್ದುಕೊಡ್ರಿ. ಕೈ ಕೊಟ್ಟು ಒಬ್ರಿಗೊಬ್ರು ಹೇಳಿ ನೀವೇನು ಅನ್ಕೊಂಡಿರಲ್ಲ ಹಂಗಲ್ಲ, ದೇವ್ರು ಆಶೀರ್ವಾದ ಮಾಡ್ತಂತ ಏನಂದ್ರೆ ದೇವ್ರು ಮಾಡೇ ಮಾಡ್ತಾನೆ. ಆಮೇಲೆ ನಮ್ಮನ್ನು ನಾವು ತಿದ್ದುಕೊಳ್ಳೋಣ, ದೇವ್ರ ಮೇಲೆ ನಂಬಿಕೆ ಇಡೋಣ, ದೃಢವಾದ ನಂಬಿಕೆ ಇಡೋಣ. ದೇವ್ರ ಅದ್ಭುತ ಮಾಡ್ತಾನೆ. ಆಮೇಲೆ 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 ಕನಗರು ಕರ್ತನಿಗೆ ಕಾಯುವವರು ಅವಮಾನವೊಂದರು ನಿಜವಾಗಿ ಅಂತ್ಯವುಂಟು, ನಿನ್ನಂಬಿಕೆ ವ್ಯಕ್ತವಾದರು. ಕರ್ತನಿಗೆ ಕಾಯುವವರು ಪ್ರೇಮವೇ ನಿಜವಾಗಿ ಅಂತ್ಯವುಂಟು, ನಿನ್ನಂಬಿಕೆ ವ್ಯಕ್ತವಾದರು. ವಾಗ್ದಾನ ಮಾಡಿದ ದೇವರುಗಳನ್ನ ಯೇಸುವೇ ಕಾಯುತ್ತೀರು. ವಾಗ್ದಾನ ನೆರವೇರಿಸಪ್ಪ, ವಾಗ್ದಾನ ನೆರವೇರಪ್ಪ, ಅದ್ಭುತಗಳು ನಡೆಯಲಪ್ಪ, ಕಣ್ಣೀರು ಒರೆಸಲ್ಪಡಪ್ಪ, ಸಾಲ ಬಾಧೆಗಳು ನೀಗಲ್ಪಡಪ್ಪ, ಅಭಿವೃದ್ಧಿ ಆಗಲಪ್ಪ, ಕೆಲಸಗಳು ಸಿಗಲಿ ಸ್ವಾಮಿ, ಪ್ರವಾಸಗಳು ಸಿಗಲಿ ಸ್ವಾಮಿ, ಮದುವೆಗಳಾಗಲಿ ಸ್ವಾಮಿ, ಮಕ್ಕಳಾಗಲಿ ಸ್ವಾಮಿ, ಮನೆಗಳನ್ನು ಗಟ್ಟಿ ಮಾಡಲಿ ಸ್ವಾಮಿ, ಜ್ಞಾನ ಬರ್ಲಿಕ್ಕಂತಾನೆ, ಎಕ್ಸಾಮ್ಗಳು ಪಾಸ್ ಆಗ್ಲಿಕ್ಕಂತಾನೆ ಯೇಸುವಿನ ನಾಮದಲ್ಲಿ ಇವ್ರು ಯಾವುದಕ್ಕಾಗಿ ಕಾಯ್ತಾ ಇದ್ದಾರೋ ಆ ಎಲ್ಲ ವಾಗ್ದಾನವನ್ನು ನೆರವೇರಲಿ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಪಾಪಗಳು ಶಾಪಗಳು ಕ್ಷಮಿಸಲ್ಪಡಲಿ, ಅನೀತಿಯ ಕ್ರಮಗಳು ಕ್ಷಮಿಸಲ್ಪಡಲಿ. ಯೇಸುವಿನ ನಾಮದಲ್ಲಿ ನಾವು ನಿನ್ನ ಮಕ್ಕಳಾಗಿ ಶುದ್ಧವಾಗಿ ಬಾಳುತ್ತೇವೆ. ಸಹಾಯ ನಮ್ಮ ಹೃದಯದಲ್ಲಿ ಹುಟ್ಟಿ ಬಾರಿಸುವ, ನಮ್ಮ ಕುಟುಂಬದಲ್ಲಿ ಹುಟ್ಟಿಸುವ ಆಶೀರ್ವಾದ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರೇ, ಪರಿಶುದ್ಧ ದೇವರೇ, ವಾಗ್ದಾನಗಳನ್ನು ನೆರವೇರಿಸುವ ದೇವರೇ, ನಿನ್ನ ಮಕ್ಕಳ ಕಣ್ಣೀರಿಸು. ಇವರು ಕಾಯುವಂತ ಎಲ್ಲ ಅದ್ಭುತ ಅತಿಶಯ ಕಾರ್ಯಗಾಗಿ ಸ್ತೋತ್ರ. ಅವು ಯೇಸುವಿನ ನಾಮದಲ್ಲಿ ಜರಗಲಿ, ಇವರು ಅಭಿವೃದ್ಧಿ ಹೊಂದಲಿ, ಮಹಿಮೆ ಘನತೆ ನಿನಗಾಗಲಿ. ಇವತ್ತಿನಿಂದ ದನದ ಕೊಟ್ಟಿಯಲ್ಲಿ ಹುಟ್ಟಿ ಬಂದ ಯೇಸುವೆ ನಮ್ಮ ಹೃದಯದಲ್ಲಿ ಹುಟ್ಟು ಸ್ವಾಮಿ, ನಮ್ಮ ಮನೆಯಲ್ಲಿ ಹುಟ್ಟು ಸ್ವಾಮಿ, ನಮ್ಮ ಹೃದಯದಲ್ಲಿ ನಮ್ಮ ಮನೆಯಲ್ಲಿ ಸ್ಥಳ ಕೊಡುತ್ತೇವೆ. ನಮ್ಮ ಮನೆಯಲ್ಲಿ ಬಂದು ವಾಸ ಮಾಡು ಯೇಸುವಿನ ನಾಮದಲ್ಲಿ. ಈ ಊರಲ್ಲಿ ವಾಸವಾಗಿ, ಈ ಮನೆಯಲ್ಲಿ, ಈ ಸಭೆಯಲ್ಲಿ ವಾಸವಾಗಿ, ನಮ್ಮೊಳಗಡೆ ವಾಸವಾಗಿ ಮಹಿಮೆ ಘನತೆ ಯೇಸುವಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದ ನಂಬಿಕೆಯಿಂದ ಪ್ರಾರ್ಥಿಸಿ ಬೇಡುವುದರಿಂದ ನೆಚ್ಚಿಕೊಳ್ಳುತ್ತಾನೆ. ಆಮೆನ್. ಆಮೆನ್.